Welcome back to our Vijayi Bhava YouTube channel. I think you're all keeping well and you're following up our sessions regularly. ಈಗ ನಮ್ಮದು ಅದರ್ ದ್ಯಾನ್ ನಮ್ಮ ಯೂಟ್ಯೂಬ್ ಚಾನಲ್ ಜೊತೆಗೆ we also have our telegram channel where you will be provided the notes also. So ಹಾಗಾಗಿ please make the benefit of both the channels, YouTube as well as the telegram app. ಇದೆಲ್ಲನೂ ಸಹ ಹೆಚ್ಚು ವಿದ್ಯಾರ್ಥಿಗಳಿಗೆ ಅಥವಾ ಲೈಕ್ ಪೀಪಲ್ ಆರ್ ಅಸ್ಪೈರಿಂಗ್ ಟು ಸ್ಪೀಕ್ ಬೆಟರ್ ಇಂಗ್ಲೀಷ್ ಅನ್ನೋರಿಗೆ ಇಟ್ ಈಸ್ ಜಸ್ಟ್ another opportunity that we are bringing to your doorstep. Hagagi please make use of all these facilities. Okay, now today we are going to the next one. Ivaga now, as we were talking about it, we are trying to solve the question papers. ಈಗ ಪ್ಯಾಟರ್ನ್ ಇಟ್ಕೊಂಡು ನಿಮಗೆ ಯಾವ ರೀತಿ ಅಲ್ಲಿ ಕ್ವೆಶನ್ಸ್ ಕೇಳ್ತಾರೆ, ಯಾವ ಹೆಡ್ಡಿಂಗಲ್ಲಿ ಕೇಳ್ತಾರೆ, ಆ್ಯಂಡ್ ವಾಟ್ ಟೈಪ್ ಆಫ್ ಕ್ವೆಶನ್ಸ್ ಯು ವಿಲ್ ಬಿ ಗೆಟಿಂಗ್. ಇಟ್ ಮೇ ನಾಟ್ ಬಿ ದ ಸೇಮ್ ಕ್ವೆಶನ್ಸ್. ದೇರ್ ಆರ್ ಸೋ ಮೆನಿ ವೆರೈಟೀಸ್ ಆಫ್ ವರ್ಡ್ಸ್ ಆಫ್ ಎಕ್ಸಸೈಸಸ್ ಅದೆಲ್ಲನೂ. ಹಾಗಾಗಿ ಒಂದು ಎಕ್ಸಸೈಸ್ ಆದಮೇಲೆ ಇನ್ನೊಂದು ಅಂತ ಹೇಳಿ ಎಕ್ಸಾಮ್ಗೆ ಯಾವುದು ಫೋಕಸ್ ಮಾಡಿ ಅವ್ರು ಕೇಳ್ತಾ ಇದ್ದಾರೆ ಅಂಥ ಒಂದು ಟಾಪಿಕ್ಸನ್ನು ನಾವು ಸ್ಪೆಸಿಫಿಕ್ ಆಗಿ ಆಯ್ಕೆ ಮಾಡಿಕೊಂಡು ವಿ ಆರ್ ಬ್ರಿಂಗಿಂಗ್ ಇಟ್ ಟು ಯು. ಆಲ್ ರೈಟ್, ಓಕೆ. ಸೊ ನೌ ಇಟ್ ಈಸ್ ಅಬೌಟ್ ಇಟ್ ಈಸ್ ಅಗೇನ್ ಕಂಟಿನ್ಯೂಯೇಷನ್ ಆಫ್ ದ ಸಿನಾನಿಮ್ಸ್ ಇನ್ ದಿಸ್. ಈಗ so this is available both on our official YouTube channel as well as on the Telegram app. So ಹಾಗಾಗಿ ದಯವಿಟ್ಟು ಇದನ್ನು ನೀವು ನೋಟ್ಸ್ ಬೇಕು ಅಂತಂದರೆ ಇಟ್ಸ್ ದೇರ್ ಆನ್ ದ ಟೆಲಿಗ್ರಾಮ್ ಆ್ಯಪ್. ಯೂಟ್ಯೂಬಲ್ಲಿ ನಿಮ್ಮ ವಿಡಿಯೋಸ್ ಲಭ್ಯ ಇರುತ್ತೆ. ಓಕೆ, ಈಗ ನಾವು ವಿ ಆರ್ ಅಗೇನ್ ಟಾಕಿಂಗ್ ಅಬೌಟ್ ದ ಸಿನಾನಿಮ್ ಪಾರ್ಟ್. ಸಿನಾನಿಮ್ಸ್ ಅಂತ ಹೇಳಿದಾಗ ದಟ್ ಈಸ್ ಅ ಹೆಡ್ಡಿಂಗ್ ಯು ವಿಲ್ ಬಿ ಗಿವನ್. ದ ಹೆಡ್ಡಿಂಗ್ ಯಾವ ಥರ ಬರುತ್ತೆ ನಿಮ್ಮ ಎಕ್ಸಾಮಲ್ಲಿ ಅಥವಾ ಈವನ್ ಫಾರ್ ಜನರಲ್ ಲರ್ನಿಂಗ್. ಈಗ ಕೆಲವೊಂದು ದಿಸ್ ಇಸ್ ಆಲ್ ವೊಕ್ಯಾಬ್ಯುಲರಿ ಬಿಲ್ಡಿಂಗ್ ಎಕ್ಸಸೈಸಸ್ ಅಂತ ಯಾರು ಬೇಕಾದರೂ ಕಲಿಬೋದು. ಬಿಕಾಸ್ ದೀಸ್ ಆರ್ ಆಲ್ ನ್ಯೂ ವರ್ಡ್ಸ್ ವಿಚ್ ಯು ಹ್ಯಾವ್ ಟು ಆ್ಯಡ್ ಅಪ್ ಆ್ಯಂಡ್ ಬಿಲ್ಡ್ ಯುವರ್ ನಂಬರ್ ಆ್ಯಂಡ್ ರೇಂಜ್ ಆಫ್ ಯುವರ್ ವರ್ಡ್ಸ್ ಇನ್ ಇಂಗ್ಲೀಷ್. ಓಕೆ, ಸೊ ಹಾಗಾಗಿ ಇವತ್ತು ಸಿನಾನಿಮ್ ಅಂತ ಹೇಳಿದ್ರೆ ಈಕ್ವಲ್ ಮೀನಿಂಗ್ ಕೊಡೋ ಅಂಥದ್ದು. ಆ್ಯಂಡ್ ಅಲ್ಲಿ ಕ್ವೆಶ್ಚನ್ ಯಾವ ಥರ ಇರುತ್ತೆ, choose the right word that gives the correct meaning, okay, to the underlined word ಅಂತ ಇರುತ್ತೆ. that may be the heading. ಅಥವಾ ಒಂದು ಪದ ಕೊಟ್ಬಿಟ್ಟು ಅದರಲ್ಲಿ 4 ಆಪ್ಷನ್ ಇರುತ್ತೆ, ಯಾವ ಪದ ಅದಕ್ಕೆ ಈಕ್ವಲೆಂಟ್ ವರ್ಡ್ ಅರ್ಥ ಕೊಡುತ್ತೆ ಅನ್ನೋದನ್ನು ನೀವು ಆಯ್ಕೆ ಮಾಡಬೇಕು. ಸೊ ಇನ್ ದಿಸ್ ವೇ ಯು ವಿಲ್ ಬಿ ಲರ್ನಿಂಗ್ ಮೋರ್ ದ್ಯಾನ್ ಒನ್ ವರ್ಡ್ ಫಾರ್ ದ ಸೇಮ್ ಮೀನಿಂಗ್ ಅಲ್ವಾ. ಸೊ ಒಂದೇ ಪದಕ್ಕೆ ಅಂದರೆ ಬೇರೆ ಬೇರೆ ಪದಗಳು ಅದೇ ಅರ್ಥ ಕೊಡೋ ಅಂಥದ್ದನ್ನು ನಾವು ಕಲಿತಾ ಹೋಗ್ತೀವಿ. ನಾವು ಲೆಟ್ ಅಸ್ ಸಿ. ಇದೆಲ್ಲ ನೋಡಿ ಈಗ. Okay, a lackadaisical security force will only encourage crime. So the first one, you see, ಇದು ನೀವು ಕೇಳಿದಿರೋ ಇಲ್ವೋ ಗೊತ್ತಿಲ್ಲ. lackadaisical ಅಂತ ಹೇಳಿದ್ರೆ ಸೆಕ್ಯೂರಿಟಿ ಫೋರ್ಸ್ ವಿಲ್ ಓನ್ಲಿ ಎನ್ಕರೇಜ್ ಕ್ರೈಮ್. ಎಲ್ಲಿ ಒಂದು ಸೆಕ್ಯೂರಿಟಿ ಫೋರ್ಸ್ ಅಥವಾ ಒಂದು ಪೊಲೀಸಿನ ಫೋರ್ಸ್ ಒಂದು ಸ್ವಲ್ಪ ಬೇಜವಾಬ್ದಾರಿಯಿಂದ ಲೇಸಿಯಾಗಿ ಅನ್ಕಮಿಟೆಡ್ ಆಗಿ ಇರುತ್ತೋ ಆವಾಗ ಕ್ರೈಮ್ ಹೆಚ್ಚಾಗತ್ತೆ ಅಂತ ಹೇಳಿ. ಓಕೆ, ಸೊ ಕನ್ನಡದಲ್ಲಿ ನಾನು ಅದನ್ನು ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಎಲ್ಲಿ ಪೊಲೀಸ್ ಫೋರ್ಸ್ ಅಥವಾ ಸೆಕ್ಯೂರಿಟಿಯ ಒಂದು ಪಡೆ ಬಹಳ ಒಂದು ನಿರ್ಲಕ್ಷ್ಯದಿಂದ ಅಥವಾ ಸೋಮಾರಿತನದಿಂದ ಇರುತ್ತೋ ಅಲ್ಲಿ ಕ್ರೈಮ್ ಹೆಚ್ಚಾಗುತ್ತೆ. ಸೊ ಎ ಲ್ಯಾಕಡೈಸಿಕಲ್ ಸೆಕ್ಯೂರಿಟಿ ಫೋರ್ಸ್ ವಿಲ್ ಓನ್ಲಿ ಎನ್ಕರೇಜ್ ಕ್ರೈಮ್. ಸೊ ಇದು ಆಪ್ಷನ್ಸ್ ಆರ್ ಸ್ಟ್ರಾಂಗ್, ವಲ್ನರೇಬಲ್. ಓಕೆ, ಇನ್ನೊಂದು ವರ್ಡ್ ಇಲ್ಲಿ ವಲ್ನರೇಬಲ್ ಅಂತಂದ್ರೆ ಏನು, ಬಹಳ ಈಸಿಯಾಗಿ ಇನ್ಫ್ಲೂಯೆನ್ಸ್ ಆಗೋಂಥವ್ರನ್ನ ವಿ ಸೇ ವಲ್ನರೇಬಲ್. ಏನೇ ಹೇಳಿದ್ರು ಇಮ್ಮಿಡಿಯೇಟಾಗಿ ಇನ್ಫ್ಲೂಯೆನ್ಸ್ ಆಗ್ತಾರಲ್ಲ ಅಂಥವ್ರು ದೇರ್ ಆಲ್ ವೆರಿ ವಲ್ನರೇಬಲ್ ಟು ಸಮ್ ಹಿಯರ್ ಸೇಸ್ ಅಂತ ಹೇಳಿದ್ರೆ ಇಮ್ಮಿಡಿಯೇಟಾಗಿ ಅದಕ್ಕೆ ರೆಸ್ಪಾಂಡ್ ಮಾಡೋದು ಅಥವಾ ಕೈ ಬಿಟ್ಬಿಡೋದು, ತುಂಬ ಸಾಫ್ಟ್ ಮೃದುವಾಗಿ ಯಾವುದೇ ಒಂದು ಧೈರ್ಯ ಅಂಥದ್ದೆಲ್ಲ ಇಲ್ಲದೆ ಇರೋ ಅಂಥವ್ರನ್ನ ನಾವು ವಲ್ನರೇಬಲ್ ಅಂತ ಹೇಳ್ತೀವಿ, ಸ್ವಲ್ಪ ವೀಕ್ ಆಗಿ ಇರೋವ್ರನ್ನ. ದೆನ್ ಎಂಥೂಸಿಯಾಸ್ಟಿಕ್ ಅಂತ ಅಂದರೆ ತುಂಬ ಒಂದು ಜೋಶ್ ಇರೋ ಅಂಥದ್ದನ್ನು ಎಂಥೂಸಿಯಾಸ್ಟಿಕ್ ಅಂತ ಹೇಳ್ತೀವಿ. ಲೆಥಾರ್ಜಿಕ್ ಅಂದರೆ ಸೋಮಾರಿತನ, ಮಾಡಲೋ ಬೇಡವೋ ಅನ್ನೋ ಥರ. ಈಗ ಲ್ಯಾಕಡೈಸಿಕಲ್ ಅನ್ನೋದರಲ್ಲಿ ಸ್ಟ್ರಾಂಗ್ ಬರಲ್ಲ, ವಲ್ನರೇಬಲ್ ಬರಲ್ಲ, ಎಂಥೂಸಿಯಾಸ್ಟಿಕ್ ಬರೋದಿಲ್ಲ, ಲೆಥಾರ್ಜಿಕ್ ಅಂದರೆ ಲೇಝಿ. ಸೊ ಲೆಥಾರ್ಜಿಕ್ ಅಂತ ಹೇಳಿದ್ರೆ ದ ಮೀನಿಂಗ್ ಈಸ್ ಲೇಝಿ. ಹಾಗಾಗಿ ಲೇಝಿ ಸೆಕ್ಯೂರಿಟಿ ಫೋರ್ಸ್ ವಿಲ್ ಓನ್ಲಿ ಎನ್ಕರೇಜ್ ಕ್ರೈಮ್. ಯಾವಾಗ ನಮ್ಮ ಪೊಲೀಸ್ ಪಡೆ ಸೆಕ್ಯೂರಿಟಿ ಪಡೆ ಸ್ವಲ್ಪ ವೀಕ್ ಆಗಿ ಸೋಮಾರಿತನದಿಂದ ಇರುತ್ತೋ ಆಗ ಕ್ರೈಮ್ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಸೊ ದಿಸ್ ಈಸ್ ದ ರೈಟ್ ಆಪ್ಷನ್. ಡಿ ಈಸ್ ದ ರೈಟ್ ಆಪ್ಷನ್.
ನೆಕ್ಸ್ಟ್ ಒನ್, ದೇ ಹ್ಯಾಡ್ ಅ ಬಾಯ್ಸ್ಟ್ರಸ್ ಪಾರ್ಟಿ ಎಸ್ಟರ್ಡೇ ನೈಟ್. ಸೊ ನಿನ್ನೆ ರಾತ್ರಿ ಬಹಳ ಒಂದು ದೊಡ್ಡದಾಗಿ ಚಪ್ಪಾಳೆ ತಟ್ಕೊಂಡು ಕಿರ್ಚ್ಕೊಂಡು ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ಒಂದು ಪಾರ್ಟಿ ಆಯಿತು ಅಂತ ಹೇಳಿ, ಗಲಾಟೆಯಿಂದ ಕೂಡಿದಂತಹ ಒಂದು ಪಾರ್ಟಿ ಅಂತ. ಸೊ ದೇ ಹ್ಯಾಡ್ ಅ ಬಾಯ್ಸ್ಟ್ರಸ್ ಪಾರ್ಟಿ ಎಸ್ಟರ್ಡೇ ನೈಟ್. ಅಲ್ಟಿಮೇಟ್ ಅಂದರೆ ತುತ್ತ ತುದಿ ಅಂತ ಹೇಳಿ, ಮ್ಯಾಕ್ಸಿಮಮ್ ಅಂತ ಅಲ್ಟಿಮೇಟ್. ಸ್ವಾವ್ ಅಂತ ಹೇಳಿದರೆ ಬಹಳ ಪೊಲೈಟಾಗಿ, ಜೆಂಟಲ್ಮ್ಯಾನ್ಲಿ ಆಗಿ, ಕಾನ್ಫಿಡೆಂಟ್ ಆ್ಯಂಡ್ ಬೋಲ್ಡ್ ಆಗಿ ಇರೋಂತಹ ಕ್ವಾಲಿಟಿ. ದೆನ್ ನಾಯ್ಸಿ, ಗಲಾಟೆಯಿಂದ. ಚೈಲ್ಡಿಶ್, ಚಿಕ್ಕ ಮಕ್ಕಳ ಆಟದ ಥರ. ಈಗ ಬಾಯ್ಸ್ಟ್ರಸ್ಗೆ ಯಾವುದು ಮ್ಯಾಚ್ ಆಗುತ್ತೆ ಅಂತ ಹೇಳಿದ್ರೆ, ಅಲ್ಟಿಮೇಟ್ ಅಲ್ಲ, ಸ್ವ್ಯಾವ್ ಅಲ್ಲ, ನಾಯ್ಸಿ ಅಂದರೆ ಗಲಾಟೆಯಿಂದ ಕೂಡಿದಂತಹ ಒಂದು ಪಾರ್ಟಿ, ಜೋರಾಗಿ ಮಾತಾಡಿಕೊಂಡು ಹಾಡಿಕೊಂಡು ಕುಣ್ಕೊಂಡು ಇರೋಂಥದ್ದನ್ನು ವಿ ಕಾಲ್ ಇಟ್ ಆ್ಯಸ್ ಬಾಯ್ಸ್ಟ್ರಸ್ ಪಾರ್ಟಿ. ಪಾರ್ಟಿಗೆ ಮಾತ್ರ ಅಲ್ಲ, ಈವನ್ ಬಾಯ್ಸ್ಟ್ರಸ್ ಲಾಫ್ಟರ್, ಜೋರಾಗಿ ನಗೋವಂಥದ್ದು, ದಟ್ ಈಸ್ ಕಾಲ್ಡ್ ಆ್ಯಸ್ ಅ ಬಾಯ್ಸ್ಟ್ರಸ್ ಲಾಫ್. ಓಕೆ, ದೆನ್ we'll go to the next one. I aspire to be a sincere and honest bureaucrat. So aspire ಅನ್ನೋದು ಅಂಡರ್ಲೈನ್ ಆಗಿದೆ. I aspire to be a sincere honest bureaucrat ಅಂತ ಅಂದರೆ, bureaucracy is a system where it is ruled by officers, okay, ಕಮಿಷನರ್, ಆಮೇಲೆ ಮಿಕ್ಕಿದ ಡೈರೆಕ್ಟರ್ಸು ಅಂಥದ್ದೆಲ್ಲ ಬ್ಯೂರೋಕ್ರಾಟ್ಸ್ ಅಂದರೆ ಆಫಿಷಿಯಲ್ ಸಿಸ್ಟಮ್ ಅಂತ ಕರಿತೀವಿ, ಆಫೀಸರ್ಸ್. ಆಲ್ ರೈಟ್. ಸೊ ಐ ಅಸ್ಪೈರ್ ಅಂದರೆ ನಾನು ಇಚ್ಛೆ ಪಡ್ತೀನಿ, ತುಂಬ ಕನಸು ಕಾಣ್ತೀನಿ, ನನಗೆ ಬೇಕು ಅಂತ ಹೇಳಿ ಇಚ್ಛಿಸ್ತೀನಿ ಅನ್ನೋದು ಟು ಬಿ ಎ ಸಿನ್ಸಿಯರ್ ಆ್ಯಂಡ್ ಆನೆಸ್ಟ್ ಬ್ಯೂರೋಕ್ರೆಟ್. ಆನೆಸ್ಟಲ್ಲಿ ಎಚ್ ಸೈಲೆಂಟ್, ಬ್ಯೂರೋಕ್ರೆಟ್ ಅಂದರೆ ಆಫಿಷಿಯಲ್. ಓಕೆ, ನಾವು ಈಗ ಐ ಅಸ್ಪೈರ್ ಅಂತ ಹೇಳಿದಾಗ ವರ್ಕ್ ಅಂದರೆ ಕೆಲಸನ, ಯಾರ್ನ್ ಅಂತ ಹೇಳಿದ್ರೆ ಬಹಳ ಇಚ್ಛೆ ಪಡ್ತೀನಿ, ನಿಜವಾಗ್ಲೂ ಅದನ್ನು ಬಯಸ್ತೀನಿ, ದಟ್ ಈಸ್ ಕಾಲ್ಡ್ ಆ್ಯಸ್ ಅ ಯಾರ್ನಿಂಗ್ ಅಂದರೆ ಬಯಸೋದು. ದೆನ್ ಡ್ರೈವ್ ಅಂತ ಹೇಳಿದ್ರೆ ಒಂದು ಅರ್ಜ್, ಒಂದು ಮೋಟಿವೇಶನ್ ಇಸ್ ಕಾಲ್ಡ್ ಆ್ಯಸ್ ಅ ಡ್ರೈವ್. ಓಕೆ, ಬರೀ ಡ್ರೈವಿಂಗ್ ಮಾತ್ರ ಡ್ರೈವ್ ಅಲ್ಲ, ನಮ್ಮಲ್ಲಿ ಒಂದು ಹುರುಪು ಬಂದಾಗ ಅದನ್ನು ಸಹ ಡ್ರೈವ್ ಅಂತ ಹೇಳ್ತೀವಿ. ಪ್ಲೆಡ್ಜ್ ಅಂತ ಹೇಳಿದ್ರೆ ಯಾವುದನ್ನು ನಾವು ಫಾರ್ ಎಕ್ಸಾಂಪಲ್ ಪ್ಲೆಡ್ಜ್ ಅ ಪ್ರಾಮಿಸ್ ಅಂತ ಹೇಳಿದ್ರೆ ಒಂದು ಅಂದರೆ ಪ್ರಮಾಣನ ಕೊಡುವಂಥದ್ದು, ಪ್ಲೆಡ್ಜಿಂಗ್ ಅಂತ ಹೇಳುವಂಥ. ಅಥವಾ ಇನ್ನೂ ಯಾರಿಗಾದರೂ ಅಡ ಇಟ್ಟಾಗ ಅದನ್ನು ಸಹ ಪ್ಲೆಡ್ಜಿಂಗ್ ಅಂತ ಹೇಳ್ತೀವಿ. ಹಾಗಾಗಿ ಐ ಆಸ್ಪೈರ್ ಅಂದ್ರೇನು, ನಾನು ಒಬ್ಬ ಸಿನ್ಸಿಯರ್ ಬ್ಯೂರೋಕ್ರೆಟ್ ಆಗಿ ಇರೋದಕ್ಕೆ ಬಯಸ್ತೀನಿ ಅಂತ ಹೇಳಿದಾಗ ಇದು ಯಾವುದು ಬರಲ್ಲ, ವರ್ಕ್, ಡ್ರೈವ್, ಪ್ಲೆಡ್ಜ್ ಬರಲ್ಲ. ಯಾರ್ನಿಂಗ್ ಅಥವಾ ಯಾರ್ನ್ ಈಸ್ ದ ಕರೆಕ್ಟ್ ಒನ್. ಓಕೆ, ಐ ಯಾರ್ನ್ ಟು ಬಿ ಅ sincere and honest bureaucrat. Next one, he was caught in a frenzy. ಅಂದರೆ he was caught ಅಂದರೆ ಹುಚ್ಚುಚ್ಚಾಗಿ ಆಡ್ತಾ ಇರುವಂತಹ ಸಂದರ್ಭದಲ್ಲಿ ಸಿಕ್ಕಾಕೊಂಡ, ಅಂದರೆ ನೋಡಿದ್ವಿ, ಸಿಕ್ಕಾಕೊಂಡ ಅಂತ ಮಾತ್ರ ಅಲ್ಲ, he was caught in a frenzy ಅಂದರೆ ನೋಡಿದವರು ಅಂಥ ಒಂದು ಸನ್ನಿವೇಶದಲ್ಲಿ ಅವನು ಸಿಕ್ಬಿದ್ದ ಅಂತ ಹೇಳಿ. he was caught in a frenzy ಅಂತ ಹೇಳಿದಾಗ ಎಲ್ಲಿ ಮನಸ್ಸಿನ ಒಂದು ಹುಚ್ಚುತನದಿಂದ ಕೂಡಿರುವಂತಹ ಒಂದು ಮನಸ್ಥಿತಿ, where he is a bit mad. Okay, where his thinking capacity is not in the normal level, but which is something playing at a very different level. Okay, then dejection andre dukha. Okay, lethargy, ಸೋಮಾರಿತನ, mania, madness, enthusiasm, ಹುರುಪು, ಲವಲವಿಕೆ, enthusiasm ಅಂತಂದರೆ. ಸೊ ಅವನು ಒಂದು ಹುಚ್ಚುಚ್ಚಾಗಿ ಆಡ್ತಾ ಇರುವಂಥ ಸಂದರ್ಭದಲ್ಲಿ ನಾವು ನೋಡಿದ್ವಿ ಅಂತ ಹೇಳಿದಾಗ ಡಿಜೆಕ್ಷನ್ ಅಲ್ಲ, ಲೆಥಾರ್ಜಿ ಅಲ್ಲ, ಬಟ್ ಮೇನಿಯಾ, ದಟ್ ಮೀನ್ಸ್ ಮ್ಯಾಡ್ನೆಸ್. ಓಕೆ, ಫ್ರೆನ್ಸಿ ಅಂತ ಹೇಳಿದ್ರೆ ಎಲ್ಲಿ ಮೈಂಡ್ ಒಂಥರ ಕಂಟ್ರೋಲಲ್ಲಿ ಇಲ್ವೋ, ಫ್ರೆನ್ಸಿಡ್ ಅಂತ ಹೇಳಿದ್ರೆ ಏನೇನೋ ಕಲ್ಪಿಸ್ಕೊಂಡು ಮಾತಾಡೋದು ಮತ್ತು ಬಾಯಿಗೆ ಬಂದ ಹಾಗೆ ಮಾತಾಡೋದು, ದಟ್ ಈಸ್ ಕಾಲ್ಡ್ ಆಸ್ ಅ ಫ್ರೆನ್ಸಿಡ್ ಸ್ಟೇಟ್, ವೇರ್ ಯು ಆರ್ ನಾಟ್ ಇನ್ ಅ ನಾರ್ಮಲ್ ಸ್ಟೇಟ್ ಆಫ್ ಮೈಂಡ್ ಅಟ್ ಆಲ್. ಓಕೆ, ದಟ್ ಈಸ್ ಕಾಲ್ಡ್ ಆಸ್ ಅ ಫ್ರೆನ್ಸಿ. ಫೈನ್. ದೆನ್ ನೆಕ್ಸ್ಟ್ ಒನ್, ದೇ ಶೇರ್ ಅ ಫೀಲಿಂಗ್ ಆಫ್ ಅನಿಮಾಸಿಟಿ. ಅಂದರೆ ಅವರಿಬ್ಬರ ಮಧ್ಯದಲ್ಲಿ ಒಂದು ಅನಿಮಾಸಿಟಿಯ ಫೀಲಿಂಗ್ ಇದೆ ಅಂತ ಹೇಳಿದ್ರೆ, ಅನಿಮಾಸಿಟಿ ಅಂದರೆ ಏನು, ಫ್ರೆಂಡ್ಶಿಪ್, ಕಾರ್ಡಿಯಾಲಿಟಿನ ಅಥವಾ ಹಾಸ್ಟಿಲಿಟಿನ, ವೈರತ್ವನ, ವಾಟ್ ಈಸ್ ಇಟ್? ಸೊ ದೇ ಶೇರ್ ಅ ಫೀಲಿಂಗ್ ಆಫ್ ಅನಿಮಾಸಿಟಿ ಅಂದರೆ ಅಲ್ಲಿ ಯಾವ ಥರ ಫೀಲಿಂಗ್ ಇದೆ ಅವರಿಬ್ಬರ ಮಧ್ಯದಲ್ಲಿ? ಅಗಾನಿ ಅಂತ ಹೇಳಿದ್ರೆ ನೋವು, ಹಾಸ್ಟಿಲಿಟಿ ಅಂತ ಹೇಳಿದ್ರೆ ಒಂಥರ ಶತ್ರುತ್ವ.
ಹಾಸ್ಟಿಲಿಟಿ ಅಂತ ಹೇಳಿದರೆ ಐ ಡೋಂಟ್ ಲೈಕ್ ಯು ಅನ್ನೋ ಥರ ಒಂದು ಭಾವನೆ, ಹಾಸ್ಟೈಲ್ ಫೀಲಿಂಗ್. ಓಕೆ, ಆ್ಯಂಗರ್ ಕೋಪ, ಡಿಸ್ಪ್ಲೆಷರ್ ಅಸಮಾಧಾನ, ದಟ್ ಈಸ್ ಕಾಲ್ಡ್ ಡಿಸ್ಪ್ಲೆಷರ್. ನಾವು ಇಲ್ಲಿ ಅವರಿಬ್ಬರ ಮಧ್ಯದಲ್ಲಿ ಒಂಥರ ಹಾಸ್ಟೈಲ್ ಅನಿಮಾಸಿಟಿ ಮೀನಿಂಗ್ ಅಂತಂದರೆ ಹಾಸ್ಟೈಲ್, ಐ ಡೋಂಟ್ ಲೈಕ್ ಯು ಅನ್ನೋ ಒಂದು ಭಾವನೆ, ಒಂಥರ ಎನಿಮಿಟಿ ಇರೋವಂತಹದ್ದು, ಆದರೆ ತೋರಿಸ್ಕೊಳ್ಳೋದಿಲ್ಲ, ಒಳಗೊಳಗೆ ಇರೋವಂಥದ್ದು. ಸೊ ದಟ್ ಈಸ್ ಕಾಲ್ಡ್ ಆಸ್ ಹಾಸ್ಟಿಲಿಟಿ. ಆನಿಮಾಸಿಟಿ ಈಸ್ ಹಾಸ್ಟಿಲಿಟಿ, ಒಂಥರ ಹೇಳದೇನೆ ಇರುವಂತಹ ವೈರತ್ವ ಅಥವಾ ಶತ್ರುತ್ವ ಇರುವಂಥದ್ದು ಹಾಸ್ಟಿಲಿಟಿ. ಓಕೆ, ನೆಕ್ಸ್ಟ್ ಒನ್, ದ ಸ್ಟೋರಿ ಆಫ್ ಅ ಪರ್ಸನ್ಸ್ ಲೈಫ್ ರಿಟರ್ನ್ ಬೈ ಅನಾದರ್. ಅಂದರೆ ಒಬ್ಬರ ಜೀವನ ಚರಿತ್ರೆಯನ್ನು ಇನ್ನೊಬ್ಬರು ಬರೆಯುವಂಥದ್ದನ್ನು ಏನು ಕರಿತೀವಿ? ಅವರೇ ಬರ್ಕೊಂಡ್ರೆ ಇಟ್ ಈಸ್ ಆಟೋಬಯೋಗ್ರಫಿ. ಆಟೋ ಮೀನ್ಸ್ ಸೆಲ್ಫ್. ಓಕೆ, ಸೊ ಎನಿ ಬಯೋಗ್ರಫಿ ದಟ್ ಈಸ್ ರಿಟರ್ನ್ ಬೈ ಆರ್ ಓನ್ ಸೆಲ್ಫ್ ಅಂದರೆ ಅದನ್ನು ಆಟೋಬಯೋಗ್ರಫಿ. ಬೇರೊಬ್ಬರು ಬರೆದಿರೋವಂಥದ್ದನ್ನು ಬಯೋ ಅಂದರೆ ಜೀವನ, ಓಕೆ, ಗ್ರಫಿ ಅಂದರೆ ರೆಕಾರ್ಡ್. ಓಕೆ, ಸೊ ಬಯೋಗ್ರಫಿ, ಆಟೋಗ್ರಫಿ, ಪ್ಯಾರಾಗ್ರಾಫ್, ದೆನ್ ಆಟೋಗ್ರಫಿ ಆ್ಯಂಡ್ ಆಟೋಬಯೋಗ್ರಫಿ. ಸೊ ಇಷ್ಟರಲ್ಲಿ ಯಾವುದು ಕರೆಕ್ಟ್ ಇದೆ ಅಂತ ಹೇಳಿದ್ರೆ, ಆ ಒಂದು ಜೀವನ ಚರಿತ್ರೆಯನ್ನು ಬೇರೆಯವರು ಬರೆದಾಗ ಇಟ್ ಈಸ್ ಜಸ್ಟ್ ಬಯೋಗ್ರಫಿ, ಅವರೇ ಬರ್ಕೊಂಡಾಗ ಆಟೋಬಯೋಗ್ರಫಿ ಆಗತ್ತೆ. ಸೊ ದ ಸ್ಟೋರಿ ಆಫ್ ಅ ಪರ್ಸನ್ ರಿಟರ್ನ್ ಬೈ ಅನದರ್, ಅಷ್ಟೂ ಪೂರ್ತಿನ ದೇ ಕಾಲ್ ಇಟ್ ಆಸ್ ಬಯೋಗ್ರಫಿ. ಆಲ್ ರೈಟ್, ದೆನ್ ಗೋಯಿಂಗ್ ಟು ದ ನೆಕ್ಸ್ಟ್ ಒನ್. ಇಲ್ಲಿ ನೋಡಿ, ಇಷ್ಟವರೆಗೂ ನಾವೇನು ನೋಡಿದ್ವಿ, ಅಲ್ಲಿ ಸೆಂಟೆನ್ಸ್ ಇತ್ತು, ಒಂದು ಪದನ ಅಂಡರ್ಲೈನ್ ಮಾಡಿದ್ರು, ಆ ಅಂಡರ್ಲೈನ್ ಪದಕ್ಕೆ ಆಪ್ಷನ್ಸ್ ಇತ್ತು, ಆ್ಯಂಡ್ ದೇರ್ ಫೋರ್ ವಿ ಚೋಸ್ ದ ರೈಟ್ ಆಪ್ಷನ್ ವಿಚ್ ವಾಸ್ ಈಕ್ವಲೆಂಟ್ ಟು ದಿ ಅಂಡರ್ಲೈನ್ಡ್ ವರ್ಡ್. ಈಗ ಇವರು ಒಂದು ಪದನ ಕೊಟ್ಟಿದ್ದಾರೆ, 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಅನದರ್ ಟೈಪ್ ಆಫ್ ಎಕ್ಸಸೈಸ್ ಬಟ್ ವಿತ್ ದ ಸೇಮ್ ಕಾನ್ಸೆಪ್ಟ್. ಓಕೆ, ಅದೇ ಅರ್ಥನೇ, ಸಿನಾನಿಮ್ಸನ್ನು ಹುಡ್ಕೋವಂಥದ್ದು, ಐಡೆಂಟಿಫೈ ಮಾಡೋವಂಥದ್ದು. ಹಾಗಾಗಿ ವಿಲ್ ಗೋ ಟು ದಿಸ್ ಒನ್. ಟೆಂಪೋರಲ್ ಅಂತ ಅಂದ್ರೇನು? ಬಹಳ ಪ್ರಾಪಂಚಿಕವಾದದ್ದು. ಪ್ರಾಪಂಚಿಕ ಅಂದರೆ ಟೆಂಪೋರಲ್ ಅಂತಂದರೆ ಎನಿಥಿಂಗ್ ದಟ್ ಬಿಲಾಂಗ್ಸ್ ಟು ದಿಸ್ ಅರ್ತ್. ಓಕೆ, ಟೆಂಪೊರರಿ ಅಲ್ಲ. ಆ್ಯಂಡ್ ಅನದರ್ ಥಿಂಗ್ ಟೆಂಪರ್ವರಿ ಅಂತ ಪ್ರೊನೌನ್ಸ್ ಮಾಡಬೇಡಿ, ಇಟ್ ಈಸ್ ಟೆಂಪೊರರಿ. ಟೆಂಪರವರಿ ಅಂತ ಹೇಳ್ತಾರೆ, ದಟ್ ಈಸ್ ವೆರಿ ಬ್ಯಾಡ್ ಇಂಗ್ಲೀಷ್. ಆಲ್ ರೈಟ್, ಸೊ ಟೆಂಪೊರರಿ ಅಂತ ಹೇಳಿದಾಗ ಅದು ಕ್ಷಣಿಕ, ಬಟ್ ಇಲ್ಲಿ ಕೊಟ್ಟಿರೋದು ಟೆಂಪೊರರಿ ಅಲ್ಲ. ಟೆಂಪೊರರಿ ಅಂತ ಹೇಳಿದ್ರೆ ಕ್ಷಣಿಕವಾಗಿದ್ದು, ಆ ಕ್ಷಣಕ್ಕೆ ಮಾತ್ರ ಅಂತ ಹೇಳಿ. ಬಟ್ ಟೆಂಪೋರಲ್ ಅಂತ ಅಂದರೆ ಪ್ರಾಪಂಚಿಕವಾಗಿ ಇರುವಂಥದ್ದು. ಓಕೆ, ಎನಿಥಿಂಗ್ ರಿಲೇಟೆಡ್ ಟು ದ ವರ್ಲ್ಡ್. ಸೊ ವ್ಯಾಲ್ಯೂಯಬಲ್ ಅಂದರೆ ಮೌಲ್ಯದಿಂದ ಇರುವಂಥದ್ದು. ವರ್ಲ್ಡ್ಲಿ ಅಂತಂದರೆ ಈ ಭೂಮಿಗೆ ಅಥವಾ ಈ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು. ಟ್ರೂತ್ಸ್ ಅಂತ ಅಂದರೆ ಸತ್ಯ. ಟೆಂಪರರಿ ಅಂತ ಅಂದರೆ ಅಶಾಶ್ವತ, ಅಂದರೆ ಕ್ಷಣಿಕವಾಗಿ ಇರುವಂಥದ್ದು. ಸೊ ಇಲ್ಲಿ ಟೆಂಪೋರಲ್ ಅಂತ ಹೇಳಿದರೆ ಎನಿಥಿಂಗ್ ದಟ್ ಬಿಲಾಂಗ್ಸ್ ಟು ದ ವರ್ಲ್ಡ್, ಅಂದರೆ ವರ್ಲ್ಡ್ಲಿ, ಪ್ರಪಂಚಿಕ ಅಥವಾ ಪ್ರಾಪಂಚಿಕವಾಗಿ. ಓಕೆ, ಟೆಂಪೋರಲ್ ಎನಿಥಿಂಗ್. ಫಾರ್ ಎಕ್ಸಾಂಪಲ್, ರಾಜರು ಅವರೆಲ್ಲ ಇದ್ದಾರೆ, ಅವರೆಲ್ಲ ಏನು ಈ ಭೂಮಿಗೆ ಒಡೆಯರು ಅಂತ ಅಂದರೆ ದಟ್ ಈಸ್ ಅ ಟೆಂಪೋರಲ್ ಪವರ್, ವರ್ಲ್ಡ್ಲಿ ಪವರ್. ಓಕೆ, ಸೊ ದಟ್ ಮೀನ್ಸ್ ವರ್ಲ್ಡ್ಲಿ ಅಂತ. ಅಬಂಡೆಂಟ್ ಅಂತ ಅಂದರೆ ಬಹಳ ಸಮೃದ್ಧಿಯಿಂದ ಇರುವಂಥದ್ದು. ಸಮಥಿಂಗ್ ವಿಚ್ ಈಸ್ ಪ್ಲೆಂಟಿ, ಸಮಥಿಂಗ್ ವಿಚ್ ಈಸ್ ಅನ್ಲಿಮಿಟೆಡ್ ಆಗಿ ಒಳ್ಳೆಯ ಒಂಥರ ಪ್ರಾಸ್ಪೆರಿಟಿ ಇರುವಂಥದ್ದು, ದಟ್ ಈಸ್ ಕಾಲ್ಡ್ ಆಸ್ ಅಬಂಡೆನ್ಸ್. ನಾವು ಪ್ಲೆಂಟಿ, ಬ್ಯೂಟಿಫುಲ್, ಬೌಂಟಿಫುಲ್, ಸ್ಕೇರ್ಸ್ ಅಂತ ಅಂದರೆ ಬಹಳ ಅಂದರೆ ವಿರಳವಾಗಿರುವಂಥದ್ದು. ಸ್ಕೇರ್ಸ್ ಅಂದರೆ ಇಲ್ಲದೆ ಇರುವಂಥದ್ದು. ದೇರ್ ಈಸ್ ಸಮಥಿಂಗ್ ಲೈಕ್ ಅ ಡರ್ತ್ ಅಂತ ಹೇಳಿದ್ರೆ ಬಹಳ ಅಪರೂಪವಾಗಿರುವಂಥದ್ದು, ದಟ್ ಈಸ್ ಕಾಲ್ಡ್ ಆಸ್ ಸ್ಕೇರ್ಸ್. ಬಟ್ ಬೌಂಟಿಫುಲ್ ಅಂತಂದರೆ ಬಹಳ ಇರುವಂಥದ್ದು, ಬ್ಯೂಟಿಫುಲ್ ಸುಂದರವಾಗಿರೋದು, ಪ್ಲೆಂಟಿ ಅಂತಂದರೆ ಹೆಚ್ಚಾಗಿ ಇರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಪ್ಲೆಂಟಿ ಮತ್ತು ಬೌಂಟಿಫುಲ್ ಆಲ್ಮೋಸ್ಟ್ ನಿಯರ್ ಪದ ಇದೆ, ಬಟ್ ಅಬಂಡೆಂಟ್ ಅಂತ ಹೇಳಿದ್ರೆ ಪ್ಲೆಂಟಿ ಸೂಟ್ ಆಗುತ್ತೆ. ಸೊ ಅಬಂಡೆಂಟ್ ಮೀನ್ಸ್ ವೇರ್ ದೇರ್ ಈಸ್ ರಿಚ್ನೆಸ್. ಆಲ್ ರೈಟ್, ವೇರ್ ದೇರ್ ಈಸ್ ಅನ್ಲಿಮಿಟೆಡ್ ರಿಚ್ನೆಸ್, ಎಷ್ಟು ಬೇಕೋ ಅಷ್ಟು ಸಮೃದ್ಧಿಯಿಂದ ಕೂಡಿರುವಂಥದ್ದು. ಬೌಂಟಿಫುಲ್ ಆಲ್ಸೋ ಈಸ್ ನಿಯರರ್ ಟು ಇಟ್ಸ್ ಮೀನಿಂಗ್, ಬಟ್ ಪ್ಲೆಂಟಿ ಈಸ್ ದ ಬೆಟರ್ ವರ್ಡ್. ಓಕೆ, ದೆನ್ ನೆಕ್ಸ್ಟ್ ಒನ್, ಎಕ್ಸ್ಟಿಂಗ್ವಿಷ್ ಅಂತಂದರೆ ಆರಿಸೋದು ಅಂತಂದರೆ ಮೇ ಬಿ ದೀಪ ಆರಿಸೋವಂಥದ್ದು, ಅಥವಾ ಬೆಂಕಿ ಆರಿಸೋದು, ಅಥವಾ ಸಿಗರೇಟ್ ಹಾರಿಸೋದಲ್ಲ, ನಾಟ್ ಟು ಮೇಕ್ ಇಟ್ ಫ್ಲೈ. ಓಕೆ, ವಿ ಆರ್ ಟಾಕಿಂಗ್ ಅಬೌಟ್ ಎಕ್ಸ್ಟಿಂಗ್ವಿಷಿಂಗ್ ಅಂತ ಹೇಳಿದರೆ ಎಲ್ಲಾದರೂ ಬೆಂಕಿ ಅಥವಾ ದೀಪ ಅಥವಾ ಏನಾದರೂ ಬೆಳಕು ಅಂಥದ್ದೆಲ್ಲ ಇದ್ದರೆ ಬೆಂಕಿಗೆ ಸಂಬಂಧಪಟ್ಟಿದ್ದು, ಅಥವಾ ಏನಾದರೂ ಉದ್ವೇಗಕ್ಕೆ ಸಂಬಂಧಪಟ್ಟಿದ್ದು. ಸೊ ದಟ್ ಈಸ್ ಕಾಲ್ಡ್ ಆಸ್ ಟು ಎಕ್ಸ್ಟಿಂಗ್ವಿಷ್ ಅಂತ ಅಂದರೆ ಅದನ್ನು ಶಮನ ಮಾಡೋವಂಥದ್ದು.
ಎಕ್ಸ್ಟಿಂಗ್ವಿಷಿಂಗ್ ಮೀನ್ಸ್ ಟು ಮೇಕ್ ಇಟ್ ಕೂಲ್, ಆಲ್ ರೈಟ್, ಟು ಆರಿಸೋದು, ಟು ಪುಟ್ ಇಟ್ ಆಫ್ ಅಥವಾ ಶಮನ ಮಾಡುವಂಥದ್ದು. ಹಾಗಾಗಿ ಮ್ಯಾಗ್ನಿಫೈ ಅಂತ ಹೇಳಿದ್ರೆ, ಮ್ಯಾಗ್ನಿಫೈ ಅಂದರೆ ಇನ್ಕ್ರೀಸ್ ಮಾಡುವಂಥದ್ದು. ಇಷ್ಟಿರೋದನ್ನು ಇಷ್ಟು ಮಾಡಿದಾಗ ಅದನ್ನು ಮ್ಯಾಗ್ನಿಫೈಯಿಂಗ್ ಅಂತ ಹೇಳ್ತೀವಿ. ಕಿಂಡಲ್ ಅಂತ ಹೇಳಿದ್ರೆ ಬೆಂಕಿ ಹಚ್ಚೋದು, ದಟ್ ಈಸ್ ಕಾಲ್ಡ್ ಆಸ್ ಕಿಂಡ್ಲಿಂಗ್. ಓಕೆ, ಸೊ ಡೋಂಟ್ ಕಿಂಡಲ್ ದ ಪ್ಯಾಷನ್ ಅಂತ ಹೇಳ್ತಾರೆ. ಅಂದ್ರೇನು, ಬೆಂಕಿ ಹಚ್ಚಬೇಡ ಅಂತ ಹೇಳಿ. ಸೊ ಟು ಲೈಟ್ ಅಂದ್ರೇನು, ಬೆಂಕಿ ಹಚ್ಚೋದು, ಟು ಲೈಟ್ ಅಂತಲೂ ಹೇಳ್ತೀವಿ. ಪ್ಲಸ್ ಟು ಕಿಂಡಲ್ ಅಂತ ಹೇಳಿದ್ರೆ ಅದನ್ನು ಹಚ್ಚೋದು, ಬೆಟರ್ ವರ್ಡ್, ಟು ಲೈಟ್, ಟು ಕಿಂಡಲ್ ಇದೆಲ್ಲ. ಮತ್ತು ಎಕ್ಸ್ಟಿಂಕ್ಟ್ ಅಂತ ಹೇಳಿದ್ರೆ ಅದನ್ನು ಶಮನ ಮಾಡೋವಂಥದ್ದು. ಫ್ರೀಸ್ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಅದನ್ನು ಐಸ್ ಮಾಡೋವಂಥದ್ದು. ಸೊ ಇಲ್ಲಿ ಫ್ರೀಸ್ ಆಗಲ್ಲ, ಎಕ್ಸ್ಟಿಂಕ್ಟ್ ಆಗುತ್ತೆ, ಅದನ್ನು ಕಂಪ್ಲೀಟ್ ಆಗಿ ಇಲ್ಲದೆ ಇರೋ ಥರ ಮಾಡೋದನ್ನು ವಿ ಕಾಲ್ ಇಟ್ ಆಸ್ ಮೇಕ್ ಇಟ್ ಎಕ್ಸ್ಟಿಂಕ್ಟ್. ಓಕೆ, ಕಡಿಮೆ ಮಾಡೋದು. ಟು ಎಕ್ಸ್ಟಿಂಗ್ವಿಶ್ ಅಂತ ಹೇಳಿದಾಗ ಟು ಮೇಕ್ ಇಟ್ ಎಕ್ಸ್ಟಿಂಕ್ಟ್ ಆರ್ ಟು ಫ್ರೀಸ್ ಇಟ್. ಅಂದರೆ ಫ್ರೀಸ್ ಅಂತ ಹೇಳಿದ್ರೆ ತುಂಬ ಅದು ಕಂಪ್ಲೀಟ್ ಆಗಿ ಕೋಲ್ಡ್ ಮಾಡೋವಂಥದ್ದು. ಆದರೆ ಇಲ್ಲಿ ಅವರು ಎಕ್ಸ್ಟಿಂಗ್ವಿಶ್ ಅಂದರೆ ಫ್ರೀಸ್ ಅಂತ ಹೇಳ್ತಿಲ್ಲ, ಎಕ್ಸ್ಟಿಂಕ್ಟ್ ಇಲ್ಲದೆ ಇರುವಂತಹ ಮಾಡೋದು. ಓಕೆ, ವಿ ಕ್ಯಾನ್ ಟೇಕ್ ದಿಸ್ ಆಸ್ ದ ಈಕ್ವಲೆಂಟ್ ವರ್ಡ್. ಕಿಂಡಲ್ ಮತ್ತು ಮ್ಯಾಗ್ನಿಫೈ ಬರೋದಿಲ್ಲ. ಇದು ಮ್ಯಾಗ್ನಿಫೈಯಿಂಗ್ ಈಸ್ ಟು ಇನ್ಕ್ರೀಸ್ ಇಟ್, ಕಿಂಡಲ್ ಈಸ್ ಟು ಲೈಟ್ ಇಟ್. ಹಾಗಾಗಿ extinct is the better word. Then ancient ಪುರಾತನವಾದದ್ದು. ಈಗ ಐ ಬಿಲೀವ್ ದಟ್ ನಿಮಗೆಲ್ಲ ಇಂಥ ಪದಗಳೆಲ್ಲ ಉಪಯೋಗ ಆಗ್ತಿದೆ ಅಂದ್ಕೊಳ್ತೀನಿ. ನೀವೆಲ್ಲ ಕೇಳಿದ್ದಿರೋ ಇಲ್ವೋ, ಐ ಡೋಂಟ್ ನೋ ಹೌ ಮಚ್ ಕೆಪಾಸಿಟಿ ಆಫ್ ಯುವರ್ ವೊಕ್ಯಾಬ್ಯುಲರಿ ಆಲ್ ಆಫ್ ಯು ಹ್ಯಾವ್ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಡಿಪೆಂಡಿಂಗ್ ಆನ್ ಯುವರ್ ರೇಂಜ್ ಆಫ್ ನೋಯಿಂಗ್ ದ ವರ್ಡ್ಸ್, ಇದನ್ನೆಲ್ಲ ನೀವು ಪ್ರಯತ್ನ ಮಾಡಿ. ಆಮೇಲೆ ಇದನ್ನು ಉಚ್ಚಾರಣೆ ಮಾಡ್ತಾ ಹೋಗಿ. ಈ ಪದಗಳನ್ನು ಮತ್ತೆ ಮತ್ತೆ ಹೇಳ್ತಾ ಇರೋದ್ರಿಂದ ನಿಮಗೆ ಫೆಮಿಲಿಯರ್ ಆಗುತ್ತೆ ಆ ಪದಗಳು. ಆಮೇಲೆ ಕೆಲವೊಂದು ಕಾಂಟೆಕ್ಸ್ಟ್ ಬಂದಾಗ ಆ ಪದಗಳನ್ನು ಬಳಸಿ. ಗ್ರಾಮ್ಯಾಟಿಕಲ್ ಆಗೇ ಬಳಸಬೇಕು ಅಂತ ಹೇಳಿ ಇಟ್ಕೋಬೇಡಿ. ಎಲ್ಲಿ ಬರುತ್ತೆ ಒಂದು ಸಂದರ್ಭನ ಕ್ರಿಯೇಟ್ ಮಾಡಿಕೊಂಡು ಅಥವಾ ನಿಮ್ಮ ಮನಸ್ಸಲ್ಲೇ ಡೂ ಸಮ್ ಸೆಲ್ಫ್ ಟಾಕಿಂಗ್. ಓಕೆ, ಇಂಥ ಪದಗಳನ್ನು ನಾವು ಹಾಕಬೇಕು. ಈಗ ಹೊಸ ಪದಗಳು ಗೊತ್ತಿದೆ ಅಲ್ವಾ, ಸೊ ಇದಕ್ಕೆ ಬದಲಾಗಿ ಬೇರೆ ಏನು ಯೂಸ್ ಮಾಡ್ತಿದ್ದೀರೋ ಅದಕ್ಕೆ ಬದಲಾಗಿ ನಾವು ಯು ಕ್ಯಾನ್ ಯೂಸ್ ದೀಸ್ ವರ್ಡ್ಸ್ ಫ್ರಮ್ ನೌ ಆನ್. ಓಕೆ, ಸೊ ಏನ್ಷಿಯಂಟ್ ಅಂದರೆ ಬಹಳ ಹಳೇದು ಅಂದರೆ ಓಲ್ಡ್, ಬಟ್ ಏನ್ಷಿಯಂಟ್ ಅಂದರೆ ಬಹಳ ಪುರಾತನವಾಗಿರುವಂಥದ್ದು, ಅದಕ್ಕೊಂದು ಸ್ವಲ್ಪ ವ್ಯಾಲ್ಯೂ ಇರುವಂಥದ್ದು. ಆ್ಯಂಟೀಕ್ ಅಂದರೆ ಪುರಾತನವಾದದ್ದು, ಈಗ ಅದು ಬಹಳ ಮೌಲ್ಯದಿಂದ ಕೂಡಿರೋವಂಥದ್ದು. ಟ್ರಾನ್ಷಿಯಂಟ್ ಅಂತ ಹೇಳಿದ್ರೆ ಟೆಂಪೊರರಿ, ಅಶಾಶ್ವತವಾಗಿ. ಟೆಂಪೊರರಿ, ಟ್ರಾನ್ಷಿಯಂಟ್ ಇದೆಲ್ಲ ದಟ್ ಮೀನ್ಸ್ ಟ್ರಾನ್ಷಿಯಂಟ್ ಈಸ್ ಸಮಥಿಂಗ್ ವಿಚ್ ಇಸ್ ನಾಟ್ ಪರ್ಮನೆಂಟ್. ಮಾಡರ್ನ್ ಅಂದರೆ ಆಧುನಿಕ. ಸೇಲಿಯಂಟ್ ಅಂತ ಹೇಳಿದ್ರೆ ಪ್ರಮುಖವಾಗಿ ಅಂತ ಹೇಳಿ. ಸೊ ಮಾಡ್ರನ್ ಅಲ್ಲ ಪ್ರೊನೌನ್ಸಿಯೇಷನ್, ಇಟ್ ಈಸ್ ಮಾಡರ್ನ್. ಓಕೆ, ಸೊ ಮಾಡರ್ನ್. ಸೇಲಿಯಂಟ್ ಅಂದರೆ ಮುಖ್ಯವಾದ. ದೆನ್ ಟ್ರಾನ್ಷಿಯಂಟ್ ಅಂದರೆ ಬಹಳ, ದಟ್ ಈಸ್ ಸಮಥಿಂಗ್ ವಿಚ್ ಇಸ್ ಟೆಂಪೊರರಿ. ಸೊ ಏನ್ಷಿಯಂಟ್ಗೆ ಸೂಟಬಲ್ ಪದ ಅಂತ ಹೇಳಿದ್ರೆ ಆ್ಯಂಟೀಕ್, ಸಮಥಿಂಗ್ ವಿಚ್ ಈಸ್ ವೆರಿ ವೆರಿ ಓಲ್ಡ್ ಆ್ಯಂಡ್ ವೆರಿ ವ್ಯಾಲ್ಯೂಯಬಲ್. ಓಕೆ, ದೆನ್ ನೆಕ್ಸ್ಟ್ ಒನ್ ಅಸೆಟ್ಸ್. ಅಸೆಟ್ ಅಂದರೆ ಏನು? ಅಸೆಟ್ ಅಂತ ಹೇಳಿದ್ರೆ ಯಾವುದಕ್ಕೆ ಒಂದು ಇಟ್ಸ್ ಅ ರಿಸೋರ್ಸ್, ಆಲ್ ರೈಟ್. ರಿಸೋರ್ಸ್ ಸಮಥಿಂಗ್ ಇದ್ದಾಗ ಅದಕ್ಕೊಂದು ಬೆಲೆ, ಅದಕ್ಕೊಂದು ಮೌಲ್ಯ ಇರುತ್ತೆ, ಮುಂದೆ ಒಂದು ಬೆನಿಫಿಟ್ ಇರುತ್ತೆ. ಅದು ವ್ಯಕ್ತಿಗಿರ್ಬೋದು, ಒಂದು ವಸ್ತುಗಿರ್ಬೋದು. ಸೊ ಇಟ್ ಈಸ್ ಅನ್ ಅಸೆಟ್. ಶಿ ಈಸ್ ಅನ್ ಅಸೆಟ್, ಹಿ ಈಸ್ ಅನ್ ಅಸೆಟ್ ಟು ಅವರ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಅವರು ಅದರಿಂದ ಎಷ್ಟು ಬೆಲೆ ಇದೆ ಅಂತ ಹೇಳಿದ್ರೆ ಅವರಿಂದ ನಮಗೊಂದು ಒಳ್ಳೆಯದಾಗತ್ತೆ. ಅವರು ಒಂದು ಅಸೆಟ್ ಅಂತ ಹೇಳಿದ್ರೆ ಬಹಳ ಮೌಲ್ಯದಿಂದ ಇರೋವಂಥದ್ದು. ಅಥವಾ ದಿಸ್ ಎಸ್ಟೇಟ್ ಅಥವಾ ದಿಸ್ ಬಿಲ್ಡಿಂಗ್ ಈಸ್ ಅನ್ ಅಸೆಟ್ ಅಂತ ಹೇಳಿದಾಗ ಅದಕ್ಕೊಂದು ವ್ಯಾಲ್ಯೂ ಇದೆ. ದಟ್ ಮೀನ್ಸ್ ಇಟ್ ಹ್ಯಾಸ್ ಸಮ್ ಟೈಪ್ ಆಫ್ ಅ ಮಾನಿಟರಿ ವ್ಯಾಲ್ಯೂ ಆರ್ ಈವನ್ ಅದರ್ವೈಸ್ ಸಮ್ ಟೈಪ್ ಆಫ್ ಅ ಕ್ವಾಲಿಟಿ ಇನ್ ಇಟ್ ಅಂತ ಹೇಳಿ. ನಾವು ಅಸೆಟ್ ಮೀನ್ಸ್ ಇಸ್ ಇಟ್ ರೆಸ್ಪಾನ್ಸಿಬಿಲಿಟೀಸ್, ಜವಾಬ್ದಾರಿಗಳ ರೆಸ್ಪಾನ್ಸಿಬಿಲಿಟೀಸ್ ಅಂದರೆ ನೋ. ಎಸ್ಟೇಟ್ ಆಫ್ ಕೋರ್ಸ್ ದಟ್ ಮೀನ್ಸ್ ಇಟ್ ಈಸ್ ಅ ಪೊಸಿಷನ್. ಎಸ್ಟೇಟ್ ಇಸ್ ಅ ಪೊಸಿಷನ್ ಆರ್ ಲ್ಯಾಂಡ್, ಓಕೆ, ರನ್ನಿಂಗ್ ಟು ಏಕರ್ಸ್, ದಟ್ ಈಸ್ ಕಾಲ್ಡ್ ಆಸ್ ಅನ್ ಎಸ್ಟೇಟ್ ವಿಚ್ ಹ್ಯಾಸ್ ಗಾಟ್ ಸಮ್ ಫಿನಾನ್ಷಿಯಲ್ ವ್ಯಾಲ್ಯೂ. ಲಯಬಿಲಿಟೀಸ್ ಅಂತ ಹೇಳಿದ್ರೆ ಇದು ನಮಗೆ ಹೊರೆ, ಬರ್ಡನ್ಸ್. ಓಕೆ, ಸಾಲನೋ ಅಥವಾ ಇನ್ನೊಬ್ಬರಿಗೆ ನಾವು ಏನು ಕೊಡಬೇಕಾಗಿರುತ್ತೋ ಅದನ್ನು ನಾವು ಲಯಬಿಲಿಟೀಸ್ ಅಂತ ಹೇಳ್ತೀವಿ. ಸೊ ಅದು ನಮಗೆ ಆಸ್ತಿ ಅಂತ ಅನಿಸೋದಿಲ್ಲ. ಲಯಬಿಲಿಟಿ ಅಂದರೆ ಯಾವಾಗಲೂ ಹೊರೆ ಅಂತ ಅರ್ಥ. ದೆನ್ ಹಿಂಡ್ರೆನ್ಸಸ್ ಅಂದರೆ ಅಡಚಣೆಗಳು. ಓಕೆ, ಹಿಂಡ್ರೆನ್ಸಸ್ ತೊಂದರೆಗಳು, ಅದನ್ನು ನಾವು ಹಿಂಡ್ರೆನ್ಸ್ ಅಂತ ಹೇಳ್ತೀವಿ. ಏನೋ ಒಂಥರ ನಮಗೆ ಕಂಟಕಗಳ ಥರ ಬರೋವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಹಿಂಡ್ರೆನ್ಸಸ್. ಹಾಗಾಗಿ ಅಸೆಟ್ಸ್ ಅಂತ ಅಂದರೆ
ಒಂದು ಬೆಲೆಯುಳ್ಳ ಒಂದು ವಸ್ತು ಅಥವಾ ವ್ಯಕ್ತಿ ಅಂತ ಹೇಳಿದ್ರೆ ಇಲ್ಲಿ ವಿಚ್ ಇಸ್ ಅ ರೈಟ್ ಆಪ್ಷನ್? ಇಸ್ ಇಟ್ ರೆಸ್ಪಾನ್ಸಿಬಿಲಿಟಿ, ಎಸ್ಟೇಟ್, ಲಯಬಿಲಿಟೀಸ್ ಆ್ಯಂಡ್ ಹಿಂಡ್ರೆನ್ಸಸ್ ಅಂತ ತಗೊಂಡಾಗ ಎಸ್ಟೇಟ್ ಈಸ್ ದ ರೈಟ್ ಆನ್ಸರ್. ಸೊ ಎಸ್ಟೇಟ್ ಅಂದರೆ ಇಟ್ ಈಸ್ ಸಮಥಿಂಗ್ ವಿಚ್ ಹ್ಯಾಸ್ ಗಾಟ್ ಸಮ್ ಪೊಸಿಷನ್ ಆ್ಯಂಡ್ ಸಮ್ ಫೈನಾನ್ಷಿಯಲ್ ವ್ಯಾಲ್ಯೂ ಆಸ್ ವೆಲ್ ಆಸ್ ಅ ಬೆನಿಫಿಟ್. ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಅನ್ ಅಸೆಟ್. ಓಕೆ, ದೆನ್ ಟ್ರಾನ್ಸ್ಪರೆಂಟ್. ಸೊ ಟ್ರಾನ್ಸ್ಪರೆಂಟ್ ಅಂತ ಹೇಳಿದ್ರೆ ಈಗ ನಮಗೆ ಫಿಸಿಕ್ಸಲ್ಲಿ 3 ಥರ ಒಂದು ವಸ್ತುನ ನಾವು ನೋಡ್ತೀವಿ. ಟ್ರಾನ್ಸ್ಪರೆಂಟ್ ಅಂತ ಹೇಳಿದ್ರೆ ಈ ಕಡೆಯಿಂದ ನೋಡಿದಾಗ ಆ ಕಡೆದು ಬಹಳ ಸ್ಪಷ್ಟವಾಗಿ ಕಾಣುವಂಥದ್ದು. ಎನಿಥಿಂಗ್ ದಟ್ ಯು ಕ್ಯಾನ್ ಲುಕ್ ಥ್ರೂ ವೆರಿ ಕ್ಲಿಯರ್ಲಿ. ಸಪೋಸ್ ಇಟ್ ಈಸ್ ಗ್ಲಾಸ್ ಅಂತ ಹೇಳಿದಾಗ ಆ ಗ್ಲಾಸಿನ ಮೀರಿ ಆ ಗ್ಲಾಸ್ ಮೂಲಕನೇ ನಾವು ನೋಡಿದಾಗ ಆ ಕಡೆದು ಚೆನ್ನಾಗಿ ಕಾಣುತ್ತೆ. ದಟ್ ಮೀನ್ಸ್ ದ ಸರ್ಫೇಸ್ ಈಸ್ ಸೋ ಕ್ಲಿಯರ್ ದಟ್ ಯು ಕ್ಯಾನ್ ಸಿ ಆನ್ ದಿ ಅದರ್ ಸೈಡ್ ಆಫ್ ದಿ ಗ್ಲಾಸ್. ಓಕೆ, ಹಾಗಾದರೆ ಗ್ಲಾಸ್ ಇಸ್ ಟ್ರಾನ್ಸ್ಪೆರೆಂಟ್ ಅಂತ ಹೇಳಿ, ಅಂದರೆ ಗ್ಲಾಸ್ ಇಸ್ ಸೋ ಕ್ಲಿಯರ್ ದಟ್ ಯು ಕ್ಯಾನ್ ವಿಜುವಲೈಸ್ ದಿ ಅದರ್ ಸೈಡ್ ಆಫ್ ಇಟ್. ಓಕೆ, ದಟ್ ಈಸ್ ಟ್ರಾನ್ಸ್ಪರೆಂಟ್, ಕ್ಲಿಯರ್ ಆಗಿ ಇರುವಂಥದ್ದು. ಇನ್ನೊಂದೇನು ಒಪೇಕ್ ಅಂತ ಹೇಳ್ತೀವಿ. ಒಪೇಕ್ ಅಂತ ಹೇಳಿದಾಗ ಮರದ ಒಂದು ತುಂಡಿದ್ದಾಗ ಈ ಕಡೆಯಿಂದ ಆ ಕಡೆ ನಾವು ನೋಡೋಕ್ಕಾಗಲ್ಲ, ಬಿಕಾಸ್ ದಟ್ ವುಡನ್ ಥಿಂಗ್ ಇಸ್ ನಾಟ್ ಕ್ಲಿಯರ್, isn't it? It's not as clear as glass and therefore you can't see what is on the other side. ಆ ಕಡೆ ಏನಿದೆ ನಮಗೆ ಗೊತ್ತಾಗಲ್ಲ, ಯಾಕಂದರೆ ಮರ ನಮ್ಮನ್ನು ಆ ಕಡೆ ನೋಡೋ ಥರ ಮಾಡೋದಿಲ್ಲ. ಸೊ ಮರ ಬಂದು ಒಪೇಕ್ ಆಗಿ ಇರುತ್ತೆ. ಒಪೇಕ್ ಮೀನ್ಸ್ ವಿಚ್ ಡಸಂಟ್ ಅಲೌ ಅಸ್ ಟು ಸಿ ದ ಅದರ್ ಸೈಡ್, ವಿಚ್ ಇಸ್ ನಾಟ್ ಕ್ಲಿಯರ್. ದೆನ್ ಇನ್ನೊಂದು ಟ್ರಾನ್ಸ್ಲೂಸೆಂಟ್. ಟ್ರಾನ್ಸ್ಲೂಸೆಂಟ್ ಅಂತ ಹೇಳಿದ್ರೆ ಅರ್ಧಂಬರ್ಧ ಕಾಣಿಸೋವಂಥದ್ದು. ಆಲ್ರೈಟ್, ಈಗ ಕಿಟಕಿ ಗಾಜುಗಳು ಅಂಥದ್ದೆಲ್ಲ ಇದ್ದಾಗ ಕ್ಲಿಯರ್ ಆಗಿ ಕಾಣಲ್ಲ ಆ ಕಡೆದು, ಬಟ್ ಅಸ್ಪಷ್ಟವಾಗಿ ಏನೋ ಒಂಥರ ಆಕಾರದ ಥರ ಕಾಣುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಟ್ರಾನ್ಸ್ಲೂಸೆಂಟ್. ಸೊ ಈಗ ಟ್ರಾನ್ಸ್ಪರೆಂಟ್ ಈಸ್ ಸಮಥಿಂಗ್ ವಿಚ್ ಯು ಕ್ಯಾನ್ ಸಿ ವೆರಿ ಕ್ಲಿಯರ್ಲಿ, ಒಪೇಕ್ is which you cannot see at all, and translucent is where you can see only a part of it. Okay, ಈಗ ಟ್ರಾನ್ಸ್ಪರೆಂಟ್ ಅಂತ ಹೇಳಿದಾಗ ಒಪೇಕ ಅಂದರೆ ವೇರ್ ಯು ಕೆನಾಟ್ ಸಿ ಎನಿಥಿಂಗ್. ಮಿಸ್ಟಿ ಅಂತ ಅಂದರೆ ಮಂಜಾಗಿ ಇರೋದು, ಅನ್ಕ್ಲಿಯರ್ ಆಗಿರೋದು, ಬಹಳ ವೇಗ್ ಆಗಿರೋದು, ದಟ್ ಈಸ್ ಕಾಲ್ಡ್ ಮಿಸ್ಟಿ. ಕವರ್ಡ್ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಮುಚ್ಚಲ್ಪಟ್ಟಿರೋವಂಥದ್ದು, ಕವರ್ಡ್. ದೆನ್ ಕ್ಲಿಯರ್ ಅಂದರೆ ಸ್ಪಷ್ಟವಾಗಿ ಇರೋವಂಥದ್ದು. ಸೊ ಟ್ರಾನ್ಸ್ಪರೆಂಟ್. ಸಿ, ನೀವು ಮಾತಾಡೋವಾಗ ಇನ್ಸ್ಟೆಡ್ ಆಫ್ ಯೂಸಿಂಗ್ ಕ್ಲಿಯರ್ ಯು ಕ್ಯಾನ್ ಯೂಸ್ ಟ್ರಾನ್ಸ್ಪರೆಂಟ್. ಅಂದರೆ ಪಾರದರ್ಶಕತೆ ಅಂತ ಹೇಳ್ತೀವಿ, ಟ್ರಾನ್ಸ್ಪರೆನ್ಸಿ, ಪಾರದರ್ಶಕ. ದಟ್ ಈಸ್ ದಿ ಕನ್ನಡ ಈಕ್ವಿವೆಲೆಂಟ್ ಫಾರ್ ಟ್ರಾನ್ಸ್ಪರೆಂಟ್. ಸೊ ಎಲ್ಲೆಲ್ಲಿ ಆ ವರ್ಡ್ ನಮ್ಗೆ ಬಳಸಬೇಕು ಅನ್ಸತ್ತೋ ಯು ಕ್ಯಾನ್ ಯೂಸ್ ದಿಸ್ ವರ್ಡ್ ಟ್ರಾನ್ಸ್ಪರೆಂಟ್. ದೆರ್ ಇಸ್ ನೋ ಟ್ರಾನ್ಸ್ಪರೆನ್ಸಿ ಇನ್ ವಾಟ್ ಯು ಟಾಕ್. ಅಂದರೆ ನೀನು ಹೇಳ್ತಾ ಇರೋದ್ರಲ್ಲಿ ಯಾವುದೇ ಕ್ಲಾರಿಟಿ ಇಲ್ಲ ಅಂತ ಹೇಳ್ಬೋದು ನಾವು. ಸಾಮಾನ್ಯವಾಗಿ ಮಾತಾಡೋವಾಗ ಯು ಹ್ಯಾವ್ ಟು ಬಿ ಕ್ಲಿಯರ್ ಅಂತ ಅಂದರೆ ಯು ನೀಡ್ ಟು ಬಿ ಟ್ರಾನ್ಸ್ಪರೆಂಟ್. ಓಕೆ, ದೆನ್ ಸೊ ದ ರೈಟ್ ವರ್ಡ್ ಈಸ್ ಕ್ಲಿಯರ್. Then next word, a place of burial. ಈಗ ಬರಿಯಲ್ ಅನ್ನಬಾರ್ದು ನಾವು, ಬೆರಿಯಲ್. ಬೆರಿ ಅಂದರೆ ಅದನ್ನು ಮಣ್ಣು ತೆಗೆದು ಹೂಳ್ತೀವಲ್ಲ ನಾವು, ಅಂದರೆ ಸಮಾಧಿ ಅಂತ ನಾವೇನು ಹೇಳ್ತೀವಿ. ಯಾರಾದರೂ ಸತ್ತಾಗ ಅವ್ರನ್ನ ಮಣ್ಣು ಹೂಳೋದು, ಮಣ್ಣು ಹಾಕೋದು ಅಂತ ಹೇಳಿದಾಗ ದಟ್ ಈಸ್ ಕಾಲ್ಡ್ ಆ್ಯಸ್ ಅ ಬೆರಿಯಲ್. ಈಗ ಅಂಥ ಸಮಾಧಿಗಳನ್ನು, ಜನರನ್ನು, ಸ್ಮಶಾನನ ನಾವೇನಂತ ಕರಿತೀವಿ, ಅ ಪ್ಲೇಸ್ ಆಫ್ ಬೆರಿಯಲ್ ಅಂತ ಅಂದರೆ ಜನ ಸತ್ತ ಮೇಲೆ ನಾವು ಅವ್ರನ್ನೆಲ್ಲ ಮಣ್ಣು ಹಾಕಿ ಹೂಳ್ತೀವಲ್ಲ, ದಟ್ ಈಸ್ ಕಾಲ್ಡ್ ಆ್ಯಸ್ ಅ ಪ್ಲೇಸ್ ಆಫ್ ಬೆರಿಯಲ್. ಸೊ ಅಂಥದ್ದನ್ನು, ಆ ಜಾಗನ ನಾವೇನು ಕರಿತೀವಿ ಅಂದರೆ ಅ ಪ್ಲೇಸ್ ಆಫ್ ಬೆರಿಯಲ್ ಅಂದರೆ ಸ್ಮಶಾನ. ಸೊ ಆ ಸ್ಮಶಾನನ ಇಂಗ್ಲೀಷಲ್ಲಿ ಏನಂತೀರ ನೀವು? ಸ್ಮಶಾನನ ಸಿಮೆಟ್ರಿ ಅಂದರೆ ಸ್ಮಶಾನ. ಆ್ಯನಿವರ್ಸರಿ ಅಂದರೆ ಒಂದು ವರ್ಷಕ್ಕೆ, ಆ್ಯನ್ಯುವಲ್ ಅಂತ ಅಂದಾಗ ವಾರ್ಷಿಕೋತ್ಸವ, ಆ್ಯನಿವರ್ಸರಿ. ಕಾಂಟೆಂಪರರಿ ಅಂತ ಹೇಳಿದ್ರೆ ಒಂದೇ ಕಾಲದಲ್ಲಿ ಇರೋವರು ಅಥವಾ ಸಮಕಾಲೀನರು ಅಂತ ಹೇಳ್ತೀವಿ, ಕಾಂಟೆಂಪರರಿ. ದೆನ್ ಆಮ್ನೆಸ್ಟಿ ಅಂತ ಹೇಳಿದ್ರೆ ಗವರ್ನ್ಮೆಂಟು ಒಬ್ಬರಿಗೆ ಕ್ಷಮೆಯನ್ನು ಕೊಡೋವಂಥದ್ದು, ಲೀಗಲ್ ಆಗಿ ಕ್ಷಮೆಯನ್ನು ಕೊಡೋವಂಥದ್ದನ್ನು ಆಮ್ನೆಸ್ಟಿ ಅಂತ ಹೇಳ್ತೀವಿ. ಹಾಗಾಗಿ ಪ್ಲೇಸ್ ಆಫ್ ಬೆರಿಯಲ್ಗೆ ವಿಚ್ ಈಸ್ ದ ರೈಟ್ ಆಪ್ಷನ್ ಹಿಯರ್? ಇಟ್ ಈಸ್ ಸಿಮೆಟ್ರಿ. ಓಕೆ, where you that means you dig the mounds of earth and place the bodies inside it. Okay, that is called. And when you have got so many tombs ಅಂತಂದರೆ ಅಲ್ಲಿ ಟೂಮ್ ಅಂದರೆ ಸಮಾಧಿ ಅಂತ ಹೇಳಿ, ಗೋರಿಗಳು. ಸೊ ಅಲ್ಲಿ ಅಂಥ ಒಂದು ಸ್ಥಳವನ್ನು ನಾವು ಸ್ಮಶಾನ ಅಂತ ಕರಿತೀವಿ ಅಥವಾ ಸಿಮೆಟ್ರಿ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಗವರ್ಮೆಂಟು. ಗಾರ್ಮೆಂಟು ಅಲ್ಲ,
ಸ್ಪೆಲ್ ಇಟ್ ರೈಟ್, ಪ್ರೊನೌನ್ಸ್ ಇಟ್ ರೈಟ್. ಓಕೆ, ಸೊ ಗವರ್ನ್ಮೆಂಟ್, ಗವರ್ನ್ ಅಂತಂದರೆ ಗವರ್ನಿಂಗ್, ಗವರ್ನೆನ್ಸ್ ಅಂತ ಹೇಳಿದ್ರೆ ಆಡಳಿತ ಮಾಡೋವಂಥದ್ದು, ಆಲ್ ರೈಟ್, ಆಳ್ವಿಕೆ ಮಾಡೋವಂಥದ್ದು, ಅಡ್ಮಿನಿಸ್ಟ್ರೇಷನ್. ಸೊ ದೇರ್ಫೋರ್ ಇಟ್ ಈಸ್ ಗೌರ್ಮೆಂಟ್ ಅಲ್ಲ, ಪ್ಲೀಸ್ ಡೋಂಟ್ ಡೂ ದ್ಯಾಟ್. ಇನ್ನು ಮುಂದೆನಾದರೂ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಇಟ್ ಈಸ್ ಗವರ್ನ್ಮೆಂಟ್, ಗೌರ್ಮೆಂಟ್ ಅಂತಾನೂ ಅಲ್ಲ, ಇಟ್ ಈಸ್ ಗವರ್ನ್ಮೆಂಟ್, ಗವರ್ನ್. ಓಕೆ, ಸೊ ಗವರ್ನ್ಮೆಂಟ್ ಬೈ ದ ರೆಪ್ರೆಸೆಂಟೇಟಿವ್ಸ್ ಆಫ್ ದ ಪೀಪಲ್. ಸೊ ಜನರ ಪ್ರಾತಿನಿಧ್ಯದಿಂದ ಬಂದಿರುವಂತಹ ಒಂದು ಏನಂತೆ ಸರ್ಕಾರನ ಏನು ಕರಿತೀವಿ ನಾವು, ವಾಟ್ ಈಸ್ ಇಟ್ ಕಾಲ್ಡ್? ಡಿಟೆಕ್ಟಿವ್ ಅಂದರೆ ಸಂಶೋಧನೆ, ಡಿಟೆಕ್ಟಿವ್ ಅಂದರೆ ಒಂದು ಯಾವುದಾದ್ರೂ ಒಂದು ಸಸ್ಪೆನ್ಸ್ ಇತ್ತು ಅಂದರೆ ಅದನ್ನು ಹುಡುಕಾಟ ಮಾಡೋದನ್ನು ವಿ ಕಾಲ್ ಇಟ್ ಆಸ್ ಡಿಟೆಕ್ಟಿಂಗ್. ಓಕೆ, ಆ್ಯಂಡ್ ದಟ್ ಪರ್ಸನ್ ಇಸ್ ಕಾಲ್ಡ್ ಆಸ್ ಎ ಡಿಟೆಕ್ಟಿವ್. ಡೆಮೋಕ್ರಸಿ, ಸೊ ಡೆಮೋ ಅಂದರೆ ಪಾಪ್ಯುಲೇಷನ್, ಜನ ಅಂತ ಹೇಳಿ. ಸೊ ಯಾರ ಒಂದು ಜನರ ಒಂದು ಪವರಿಂದ ಆಳ್ವಿಕೆ ಮಾಡಲಾಗತ್ತೋ ಅದನ್ನು ಡೆಮೋಕ್ರಸಿ ಅಂತ ಹೇಳ್ತೀವಿ. ನರ್ಸರಿ ಅಂತ ಹೇಳಿದ್ರೆ ಇಟ್ ಕ್ಯಾನ್ ಬಿ ಅ ಪ್ಲೇಸ್ ಫಾರ್ ಕಿಡ್ಸ್. ಓಕೆ, ಸ್ಕೂಲ್, ಚಿಕ್ಕ ಮಕ್ಕಳು ಹೋಗುವಂತಹ ಶಾಲೆ ಇರ್ಬೋದು, ಅಥವಾ ಈ ಗಿಡಗಳನ್ನ ಬೆಳೆಸುವಂತಹ ಒಂದು ಪ್ರದೇಶ ಇರುತ್ತಲ್ಲ, ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ನರ್ಸರಿ. ಹೂ ಗಿಡಗಳನ್ನು ಬೆಳೆಸುವಂಥ ಜಾಗ, ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ನರ್ಸರಿ. ಇನ್ನು ಮರ್ಸಿನರಿ ಅಂತ ಹೇಳಿದ್ರೆ ಸಮಥಿಂಗ್ ವಿಚ್ ಈಸ್ ಕಮರ್ಷಿಯಲ್, ವ್ಯಾವಹಾರಿಕವಾಗಿ ಇರುವಂಥದ್ದು, ಮರ್ಸೆಂಟೈಲ್, ಮರ್ಸಿನರಿ. ಆಲ್ ರೈಟ್, ಈಗ ಗವರ್ನ್ಮೆಂಟ್ ಅಂದರೆ ಯಾವ ಒಂದು ಸರ್ಕಾರ ಜನರಿಂದ ಒಂದು ಪ್ರಾತಿನಿಧ್ಯದಿಂದ ಬಂದಿರುತ್ತೋ ಅದನ್ನು ವಾಟ್ ಡು ವಿ ಕಾಲ್? ಡಿಟೆಕ್ಟಿವ್? ನೋ. ಡೆಮೋಕ್ರಸಿ? ಎಸ್. ನರ್ಸರಿ? ನೋ. ಮರ್ಸಿನರಿ? ನೋ. ಓಕೆನಾ? ದೆನ್ ನೆಕ್ಸ್ಟ್ ಒನ್, ದ್ಯಾಟ್ ವಿಚ್ ಈಸ್ ಅಗೇನ್ಸ್ಟ್ ಲಾ, ಕಾನೂನಿಗೆ ವಿರುದ್ಧವಾಗಿರುವಂಥದ್ದು. ಇಲ್ಲಿ ಬಹಳಷ್ಟು ಒಂದು ಸ್ವಲ್ಪ ಹತ್ತಿರದಲ್ಲೇ ಇರುತ್ತೆ. ಸೊ ಯು ಹ್ಯಾವ್ ಟು ಬಿ ಎಕ್ಸ್ಟ್ರೀಮ್ಲಿ ಕೇರ್ಫುಲ್ ಆ್ಯಂಡ್ ಅಲರ್ಟ್. ಈಗ ದ್ಯಾಟ್ ವಿಚ್ ಈಸ್ ಅಗೇನ್ಸ್ಟ್ ಲಾ, ಇಲ್ಲೆಜಿಬಲ್. ಇಲ್ಲೆಜಿಬಲ್ ಅಂತ ಹೇಳಿದ್ರೆ ದ ಹ್ಯಾಂಡ್ ರೈಟಿಂಗ್ ಈಸ್ ಸೋ ಬ್ಯಾಡ್ ದಟ್ ಇಟ್ ಈಸ್ ನಾಟ್ ಲೆಜಿಬಲ್. ಲೆಜಿಬಲ್ ಅಂದರೆ ಸ್ಪಷ್ಟವಾಗಿ ಹ್ಯಾಂಡ್ ರೈಟಿಂಗ್ ಇರೋವಂಥದ್ದನ್ನು, ನೀಟ್ ಹ್ಯಾಂಡ್ ರೈಟಿಂಗ್ ಇರೋದನ್ನು ವಿ ಕಾಲ್ ಇಟ್ ಆ್ಯಸ್ ಲೆಜಿಬಲ್ ಹ್ಯಾಂಡ್ ರೈಟಿಂಗ್. ಲೆಜಿಬಲ್ ಅಂದರೆ ವೇರ್ ಎನಿಥಿಂಗ್ ಇಸ್ ಕ್ಲಿಯರ್. ಓಕೆ, ವೇರ್ ಪರ್ಟಿಕ್ಯುಲರ್ಲಿ ಹ್ಯಾಂಡ್ ರೈಟಿಂಗ್ ಈಸ್ ಕ್ಲಿಯರ್. ದೆನ್ ಇಲ್ಲಿಸಿಟ್ ಅಂತ ಹೇಳಿದ್ರೆ ಇಟ್ಸ್ ಅ ನೆಗೆಟಿವ್ ವರ್ಡ್. ಯಾವುದಾದ್ರೂ ಒಂದು ಅಕ್ರಮವಾಗಿ ಇರುವಂಥದ್ದು, particularly if it is not accepted or allowed by the society. ಅಕ್ರಮವಾದ ಸಂಬಂಧ, ಅಕ್ರಮವಾಗಿ ಏನಾದರೂ ಒಂದು ಮಾಡಿದಾಗ ವಿತೌಟ್ ದಿ ನಾಲೆಡ್ಜ್ ಆಫ್ ಲಾ, ಅಥವಾ ಸಮಾಜ ಅದನ್ನು ನಿಮ್ಮನ್ನು ಒಪ್ಪಲ್ಲ ಅಂತ ಇದ್ದಾಗ ಅದನ್ನು ನಾವು ಇಲ್ಲಿಸಿಟ್ ಅಂತ ಹೇಳ್ತೀವಿ. ಸಮಾಜ ಬಾಹಿರವಾಗಿರುವಂಥದ್ದನ್ನು ಇಲ್ಲಿಸಿಟ್ ಅಂತ ಹೇಳ್ತೀವಿ. ಇಲ್ಲೀಗಲ್, ಸೊ ಎನಿಥಿಂಗ್ ಅಗೇನ್ಸ್ಟ್ ಲಾ ದಿಸ್ ಕಾಲ್ಡ್ ಆಸ್ ಇಲ್ಲೀಗಲ್, ಕಾನೂನಿಗೆ ವಿರುದ್ಧವಾಗಿರುವಂಥದ್ದು. ಇಲ್ಲಿಸಿಟ್ಟು ಕಾನೂನಿಗೆ ವಿರುದ್ಧನೇ, ಆದರೆ ಸಮಾಜನೂ ಅದರಲ್ಲಿ ಸೇರಿಕೊಂಡಿದೆ. ಇಲ್ಲಿಸಿಟ್ ಅಂತ ಹೇಳಿದಾಗ ಇಲ್ಲೀಗಲ್ ಅಂದರೆ ಡೆಫಿನೆಟ್ಲಿ ಸಮಥಿಂಗ್ ವಿಚ್ ಇಸ್ ಆ್ಯಂಟಿ ಲಾ. ಓಕೆ, ಇಂಡೆಲಿಬಲ್ ಅಂದರೆ ಯಾವುದನ್ನು ನಾವು ಅಳಿಸೋದಕ್ಕೆ ಆಗೋದಿಲ್ವೋ, ಸಮಥಿಂಗ್ ವಿಚ್ ಕೆನ್ ನಾಟ್ ಬಿ ರಿಮೂವ್ಡ್, ಸಮಥಿಂಗ್ ವಿಚ್ ಕೆನ್ ನಾಟ್ ಬಿ ಎರೇಸ್ಡ್. ಎಕ್ಸಾಂಪಲ್, ಈಗ ನೀವು ಎಲೆಕ್ಷನ್ ವೋಟ್ ಮಾಡೋವಾಗ ಅಲ್ಲಿ ಒಂದು ಇಂಡೆಲಿಬಲ್ ಇಂಕನ್ನು ಹಾಕ್ತಾರೆ. ಇಂಡೆಲಿಬಲ್ ಅಂದರೆ ವಿಚ್ ಕೆನ್ ನಾಟ್ ಎರೇಸ್ ಫಾರ್ ಸಮ್ ಟೈಮ್, ವಿಚ್ ಕೆನ್ ನಾಟ್ ಬಿ ರಿಮೂವ್ಡ್ ಫಾರ್ ಸಮ್ ಟೈಮ್, ದಟ್ ಈಸ್ ಕಾಲ್ಡ್ ಆಸ್ ಇಂಡೆಲಿಬಲ್. ಹಾಗಾಗಿ ದ್ಯಾಟ್ ವಿಚ್ ಈಸ್ ಅಗೇನ್ಸ್ಟ್ ಲಾ ಅನ್ನೋವಾಗ ಇಸ್ ಇಟ್ ಇಲ್ಲೆಜಿಬಲ್? ಅಲ್ಲ. ಇಲ್ಲಿಸಿಟ್? ಅಲ್ಲ. ಇಲ್ಲೀಗಲ್? ಎಸ್. ಇಂಡೆಲಿಬಲ್? ಅಲ್ಲ. ಸೊ ಎನಿಥಿಂಗ್ ವಿಚ್ ಈಸ್ ಅಗೇನ್ಸ್ಟ್ ಲಾ ಈಸ್ ಕಾಲ್ಡ್ ಆಸ್ ಇಲ್ಲೀಗಲ್. ನೆಕ್ಸ್ಟ್ ಒನ್ ಹೂ ಹ್ಯಾಸ್ ಗ್ರೇಟ್ ಲವ್ ಫಾರ್ ಒನ್ಸ್ ಕಂಟ್ರಿ, ಯಾರು ದೇಶವನ್ನು, ಅವರ ಒಂದು ನಾಡನ್ನು ಹೆಚ್ಚು ಪ್ರೀತಿಸ್ತಾರೆ, ದಟ್ ಪರ್ಸನ್ ಈಸ್ ಕಾಲ್ಡ್ ಆಸ್ ಏನಂತೀರಾ? ಪೇಷಂಟಾ ಅಂದರೆ ಒಬ್ಬ ರೋಗಿನ. ಪೆಡೆಸ್ಟ್ರಿಯನ್ ಅಂದರೆ ಕಾಲ್ನಡಿಗೆಯಲ್ಲಿ ಹೋಗುವಂಥ ಸಂಚಾರಿಗಳನ್ನು ವಿ ಕಾಲ್ ದೆಮ್ ಆಸ್ ಪೆಡೆಸ್ಟ್ರಿಯನ್ಸ್. ವೆಟರನ್ಸ್ ಅಂದರೆ ವರಿಷ್ಠರು ಅಂತ ಹೇಳಿದ್ರೆ ಬಹಳ ಸೀಸನ್ಡ್ ಎಕ್ಸ್ಪೀರಿಯನ್ಸ್ಡ್ ಲೀಡರ್ಸ್ ಆರ್ ಕಾಲ್ಡ್ ಆಸ್ ವೆಟರನ್ಸ್. ಓಕೆ, ಬಹಳ ವರ್ಷದಿಂದ ಒಂದು ಕ್ಷೇತ್ರದಲ್ಲಿ ಇಫ್ ಸಚ್ ಪೀಪಲ್ ಹ್ಯಾವ್ ಗಾಟ್ ಸಮ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಸೀಸನ್ಡ್ ಪೀಪಲ್ ಇನ್ ದಟ್ ಫೀಲ್ಡ್ ಆರ್ ಕಾಲ್ಡ್ ಆಸ್ ವೆಟರನ್ಸ್. ಪಾಲಿಟಿಷಿಯನ್ಸಲ್ಲಿ ವರಿಷ್ಠರು ಇರ್ತಾರೆ, ಎಟ್ಸೆಟ್ರಾ. ಪೇಟ್ರಿಯಟ್ ಅಂತ ಹೇಳಿದ್ರೆ ಒನ್ ಹೂ ಲವ್ಸ್ ಹಿಸ್ ಆರ್ ಹರ್ ಕಂಟ್ರಿ ವೆರಿ ಮಚ್. ಸೊ ಈ ಇಡೀ ಇದಕ್ಕೂ ಸಹ ಒನ್ ವರ್ಡ್ ಯಾವುದು? ಇಟ್ ಈಸ್ ನಾಟ್ ಪೇಷಂಟ್, ಇಟ್ ಈಸ್ ನಾಟ್ ಪೆಡೆಸ್ಟ್ರಿಯನ್, ಇಟ್ ಈಸ್ ನಾಟ್ ವೆಟರನ್, ಬಟ್ ಇಟ್ ಈಸ್ ಪೇಟ್ರಿಯಟ್. ಓಕೆ, ಪೇಟ್ರಿಯಟ್. ಸೊ ದಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್,
ಅಮ್ಮಾಸ್ ಅಂದರೆ ಕೂಡಿಟ್ಕೊಳ್ಳುವಂಥದ್ದು. ಎಷ್ಟೇ ಇದ್ದರೂ ಸಹ ನನಗೆ ಬೇಕು ಅಂತ ಹೇಳಿ ಬಾಚಿಟ್ಕೊಂಡು ಕಲೆಕ್ಟ್ ಮಾಡುವಂಥದ್ದನ್ನು ಅಮ್ಯಾಸಿಂಗ್ ವೆಲ್ತ್ ಅಂತ ಹೇಳ್ತೀವಿ. ಸೊ ಅಮ್ಯಾಸಿಂಗ್ ಅಂದರೆ ಕಾನ್ಸಂಟ್ರೇಟ್ ಅಂತ ಹೇಳಿದ್ರೆ ಒಂದೇ ಕಡೆ ದೃಷ್ಟಿನ ಶೇಖರಣೆ ಮಾಡಿರೋ, ದಟ್ ಮೀನ್ಸ್ ಫೋಕಸಿಂಗ್, ದಟ್ ಈಸ್ ಕಾಲ್ಡ್ ಕಾನ್ಸಂಟ್ರೇಟ್. ರೊಟೇಟ್ ಅಂತ ಹೇಳಿದಾಗ ಒಂಥರ ವೇರ್ ಯು ಮೇಕ್ ಅ ಸರ್ಕ್ಯುಲರ್ ಮೋಷನ್, ದಟ್ ಈಸ್ ಕಾಲ್ಡ್ ಆಸ್ ರೊಟೇಟಿಂಗ್. ಅಕ್ಯುಮಿಲೇಟ್ ಅಂತ ಹೇಳಿದಾಗ ಸೇರಿಸ್ಕೊಂಡು ಪೈಲಿಂಗ್ ಅಪ್, ದಟ್ ಈಸ್ ಕಾಲ್ಡ್ ಆಸ್ ಅಕ್ಯುಮಿಲೇಷನ್. ಸೆಪರೇಟ್ ಅಂತ ಹೇಳಿದ್ರೆ ಬೇರೆಯಾಗಿರುವಂಥದ್ದು, ಬೇರೆ ಪಡಿಸುವಂಥದ್ದು. ಸೊ ಅಮ್ಮಾಸಿಂಗ್ ಮೀನ್ಸ್ ಇಟ್ ಈಸ್ ನಾಟ್ ಕಾನ್ಸಂಟ್ರೇಷನ್, ಇಟ್ ಈಸ್ ನಾಟ್ ರೊಟೇಷನ್, ಬಟ್ ಇಟ್ ಈಸ್ ಅಕ್ಯುಮಿಲೇಟಿಂಗ್ ಆ್ಯಂಡ್ ನಾಟ್ ಸೆಪರೇಷನ್. ಅಕ್ಯುಮಿಲೇಟ್ ಮೀನ್ಸ್ ಸೇರಿಸ್ಕೊಂಡು ಹೋಗ್ತಾರೆ. ಅದು ಐ ವಾಂಟ್ ಟು ಅಕ್ಯುಮಿಲೇಟ್ ವೆಲ್ತ್, ಏನೋ ಒಂಥರ ಕಾಯಿಲೆ, ಅದು ಗ್ರೀಡಿನೆಸ್ ಇರುತ್ತೆ. ಎಷ್ಟೆಷ್ಟು ಆಗುತ್ತೋ ಅಷ್ಟು ಹಣ ಕೂಡಿಸ್ಕೊಳ್ಬೇಕು, ಅಷ್ಟು ಲ್ಯಾಂಡ್ ನಾವು ಅಮಾಸ್ ಮಾಡಬೇಕು, ಅಕ್ಯುಮಿಲೇಟ್ ಮಾಡಬೇಕು ಅಂತ ಹೇಳಿ ದಟ್ ಈಸ್ ಅ ಡಿಸಾರ್ಡರ್. ಓಕೆ, ಸೊ ಅಮ್ಯಾಸಿಂಗ್ ಮೀನ್ಸ್ ಅಕ್ಯುಮಿಲೇಟಿಂಗ್. ದೆನ್ ನೇವ್, NAIVE, ನೇವ್ ಅಂತ ಹೇಳಿದರೆ ಬಹಳ ಮುಗ್ಧತೆಯಿಂದ ಕೂಡಿರುವಂಥದ್ದು. ಅ ಪರ್ಸನ್ ಹು ಡಸ್ ನಾಟ್ ನೋ ಎನಿಥಿಂಗ್ ಈವಿಲ್, ಒನ್ ಹು ಡಸ್ ನಾಟ್ ನೋ ಎನಿಥಿಂಗ್ ಕ್ರಿಮಿನಲ್ ಆರ್ ವಿಕೆಡ್, ಬಹಳ ಒಳ್ಳೆ ಮನಸ್ಥಿತಿ ಇರೋದು, ಬಹಳ ಸಿಂಪಲ್ ಆಗಿ ಇರೋಂಥವ್ರು. ಸೊ ದಟ್ ಈಸ್ ಕಾಲ್ಡ್ ಆಸ್ ಬೀಯಿಂಗ್ ನೇವ್. ಆಲ್ ರೈಟ್. ಆದರೆ ಅದು ಫೂಲಿಶ್ನೆಸ್ ಅಂತ ಅನ್ಕೊಳ್ಬಾರ್ದು, ಸಿಂಪ್ಲಿಸಿಟಿ ಅದು. ಓಕೆ, ಅವ್ರು ಗೊತ್ತಿರೋದೆ ಅಷ್ಟು ಇನ್ನೋಸೆಂಟ್ ಆಗಿರ್ತಾರೆ, ಅಷ್ಟು ಸಿಂಪಲ್ ಆಗಿರ್ತಾರೆ. ಸೊ ದೇ ಆರ್ ಕಾಲ್ಡ್ ಆಸ್ ನೇವ್. ಸೊ ವಿ ಶುಡ್ ನಾಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ಫೂಲಿಶ್ನೆಸ್. ಇಟ್ ಇಸ್ ನಾಟ್ ಫೂಲಿಶ್ನೆಸ್. ಸಿಂಪಲ್. ಪಾಲಿಶ್ಡ್ ಅಂತ ಅಂದ್ರೇನು? ಪಾಲಿಶ್ಡ್ ಅಂದರೆ ಬಹಳ ಗಂಭೀರವಾಗಿ ಇರೋಂಥದ್ದು, ರಿಫೈನ್ಡ್ ಆಗಿರೋದು, ಕಲ್ಚರ್ಡ್ ಆ್ಯಂಡ್ ಸಿವಿಲೈಸ್ಡ್ ಆಗಿರೋಂಥದ್ದನ್ನು ವಿ ಕಾಲ್ ಇಟ್, ಬಹಳ ಪೊಲೈಟ್ ಆಗಿರೋಂಥದ್ದು, ದಟ್ ಈಸ್ ಬೀಯಿಂಗ್ ಪಾಲಿಶ್. ಗೈಲ್ಲೆಸ್ ಅಂತ ಹೇಳಿದ್ರೆ ಯಾವುದೇ ಒಂದು ಗಿಲ್ಟಿ ಫೀಲಿಂಗ್ ಇಲ್ಲದೆ ಇನ್ನೋಸೆಂಟ್ ಆಗಿ ಇರೋಂಥದ್ದು. ಗೈಲ್ಲೆಸ್ ಅಂತ ಹೇಳಿದ್ರೆ ಇನ್ನೋಸೆಂಟ್. ಗಿಲ್ಟಿ ಅಂತ ಅಂದರೆ ನಾಟ್ ಇನ್ನೋಸೆಂಟ್. ಓಕೆ. ಅಫೆಕ್ಟೆಡ್ ಅಂತ ಹೇಳಿದ್ರೆ ಬಹಳ ಆರ್ಟಿಫಿಷಿಯಲ್ ಆಗಿ ಇರುವಂಥದ್ದು. ಓಕೆ. ಅಫೆಕ್ಟೆಡ್ ಬಿಹೇವಿಯರ್ ಅಂತ ಹೇಳಿದಾಗ ಆರ್ಟಿಫಿಷಿಯಾಲಿಟಿ, ಬಹಳ ಒಂದು ಸೂಪರ್ಫಿಷಿಯಲ್ ಬಿಹೇವಿಯರ್, ಸಹಜತೆ ಇಲ್ಲದೆ, ನ್ಯಾಚುರಲ್ ಆಗಿ ಇಲ್ಲದೆ ಇರುವಂಥದ್ದು, ಇದು ವಿ ಕಾಲ್ ಇಟ್ ಆಸ್ ಅ ಪ್ರಿಟೆನ್ಸ್. ಓಕೆ, ಬಹಳ ಒಂಥರ ಆರ್ಟಿಫಿಷಿಯಲ್ ಆಗಿರುವಂಥದ್ದು, ಕೃತಕತೆ, ದಟ್ ಈಸ್ ಕಾಲ್ಡ್ ಅಫೆಕ್ಟೆಡ್ ಬಿಹೇವಿಯರ್. ಸೊ ನೇವ್ಗೆ ಯಾವ್ದು ಕರೆಕ್ಟ್ ಆಗುತ್ತೆ? ಸಿಂಪಲ್ ಇಸ್ ದ ರೈಟ್ ಆನ್ಸರ್. ನಾಟ್ ಪಾಲಿಶ್ಡ್, ನಾಟ್ ಇಟ್ ಮೇ ಬಿ ದೆನ್ ನಾಟ್ ಅಫೆಕ್ಟೆಡ್. ಗೈಲೆಸ್ ಅಂದರೆ ಇನ್ನೋಸೆಂಟ್ ಅಂತ ಅರ್ಥ, ಬಟ್ ಆದರೆ ಇಲ್ಲಿ ನೇವ್ ಅಂದರೆ ಬೆಟರ್ ವರ್ಡ್ ಈಸ್ ಸಿಂಪಲ್. ಓಕೆ. ದೆನ್ ನೆಕ್ಸ್ಟ್ ಒನ್, ಓಕೆ, ಐ ಹೋಪ್ ದಟ್ ಯು ಆಲ್ ಆರ್ ಫಾಲೋಯಿಂಗ್ ಇಟ್ ವಿತ್ ಮೀ. ಈಗ ನಿಮಗೆ ಎಕ್ಸಸೈಸ್ ಅಂತ ಹೇಳಿದಾಗ ನೀವು ಏನು ಮಾಡ್ಬೋದು? ನಾನು ಹೇಳೋದಕ್ಕಿಂತ ಮುಂಚಿತವಾಗಿ ಈ ಪದನ ಯು ಟೇಕ್ ದಿಸ್ ವರ್ಡ್ ಇಂಬೆಸೈಲ್. ಯು ಹ್ಯಾವ್ ಅ ಡಿಕ್ಷನರಿ ಅಥವಾ ನಿಮ್ಮ ಮೊಬೈಲ್ ಇದ್ದರೆ ಗೂಗಲ್ಗೆ ಹೋಗಿ ಮೀನಿಂಗ್ ಆಫ್ ಇಂಬೆಸೈಲ್ ಅಂತ ನೋಡಿ, ಆಗ ನೀವೇ ಕಲ್ತಾಗ ಆಗತ್ತೆ. ನಾನು ಹೇಳುವವರೆಗೂ ನೀವು ವೆಯ್ಟ್ ಮಾಡಬೇಡಿ. ಓಕೆ. ಸೊ ಲುಕ್ ಇನ್ ಟು ದ ವರ್ಡ್ಸ್ ಹಿಯರ್ ವೆನ್ ಐ ಸೇ ಆ್ಯಂಡ್ ಯು ಡೂ ದಿಸ್ ಎಕ್ಸಸೈಸ್ ಬೈ ಯೋರ್ ಸೆಲ್ಫ್. ಆಲ್ ರೈಟ್. ಹಾಗಾಗಿ ಈ ಪದಗಳನ್ನು ಯು ಟೇಕ್ ದ ಡಿಕ್ಷನರಿ ಆ್ಯಂಡ್ ಫೈಂಡ್ ಔಟ್ ದ ಮೀನಿಂಗ್ ಆ್ಯಂಡ್ remember it. So now imbecile. Options ಏನು? ಮೆಂಟಲಿ ವೀಕ್, ಮೆಂಟಲಿ ಜಯಂಟ್, ಇಂಟೆಲೆಕ್ಚುವಲ್ ಆ್ಯಂಡ್ ವೈಸ್ ಅಂತ ಇದೆ. ಇಂಬೆಸೈಲ್ ಅಂತ ಹೇಳಿದ್ರೆ ಎಲ್ಲಿ ಬುದ್ಧಿಮಾಂದ್ಯತೆ ಇರುತ್ತೆ, ದಟ್ ಪರ್ಸನ್ ಇಸ್ ಕಾಲ್ಡ್ ಆಸ್ ಅನ್ ಇಂಬೆಸೈಲ್. ಅಂದರೆ ಎಲ್ಲರಿಗೂ ಒಂದು ನಾರ್ಮಲ್ ಇಂಟೆಲಿಜೆನ್ಸ್ ಕೋಶಂಟ್ ಇರುತ್ತೆ ಅಲ್ವಾ, ಎಲ್ಲ ಸಹಜವಾಗಿ ಅವರವರ ಒಂದು ಚಟುವಟಿಕೆಗಳನ್ನ ಮಾಡ್ಕೊಳ್ಳೋ ಅಂಥದ್ದು. ಬಟ್ ಅನ್ ಇಂಬೆಸೈಲ್ ಪರ್ಸನ್ ವಿಲ್ ನಾಟ್ ಬಿ ಏಬಲ್ ಟು ಈವನ್ ಪರ್ಫಾರ್ಮ್ ಹೀಸ್ ನಾರ್ಮಲ್ ಡ್ಯೂಟೀಸ್ ಕರೆಕ್ಟ್ಲಿ. ದಟ್ ಈಸ್ ಕಾಲ್ಡ್ ಆಸ್ ಅನ್ ಇಂಬೆಸೈಲ್ ಪರ್ಸನ್. ಬುದ್ಧಿವಂತಿಕೆಯಿಂದ ಮಾತಾಡೋದಕ್ಕೆ ಬರೋದಿಲ್ಲ. ಸೊ ದಟ್ ಚೈಲ್ಡ್ ಆರ್ ದಟ್ ಪರ್ಸನ್ ಈಸ್ ಕಾಲ್ಡ್ ಆಸ್ ಅನ್ ಇಂಬೆಸೈಲ್ ವೇರ್ ದ ಬ್ರೈನ್ ಈಸ್ ನಾಟ್ ಫಂಕ್ಷನಿಂಗ್ ಇನ್ ದ ರೈಟ್ ಮ್ಯಾನರ್. ಓಕೆ. ಸೊ ಹಾಗಾಗಿ ಮೆಂಟಲಿ ವೀಕ್, ಮೆಂಟಲಿ ಜಯಂಟ್ ಅಂತ ಅಂದರೆ ಬಹಳ ಪ್ರಬುದ್ಧವಾಗಿ ಮೈಂಡ್ ಬೆಳೆದಿರೋ ಅಂಥದ್ದು. ಇಂಟೆಲೆಕ್ಚುವಲ್ ಅಂತ ಅಂದರೆ ಬುದ್ಧಿಜೀವಿ. ಆಲ್ ರೈಟ್. ವೈಸ್ ಅಂತ ಅಂದರೆ ಜ್ಞಾನಿ ಅಥವಾ ಜಾಣರು ಅಂತ ಅರ್ಥ. ಸೊ ಇಲ್ಲಿ ಇಂಬೆಸೈಲ್ ಅಂತ ಹೇಳಿದ್ರೆ ವಿಚ್ ಇಸ್ ದ ರೈಟ್ ವರ್ಡ್? It is mentally weak. So where the brain nerves are not that strong to be in the normal condition. Hagagi those people are called as imbeciles. Then squalid. ಸ್ಕ್ವಾಲಿಡ್ ಅಂತ ಹೇಳಿದ್ರೆ ಯಾವುದೇ ಒಂದು ವಾತಾವರಣ ಅಥವಾ ಒಂದು ಪ್ರದೇಶ. ಓಕೆ. ಇಫ್ ಇಟ್ ಈಸ್ ನಾಟ್ ಮೇಂಟೈನ್ಡ್ ವೆಲ್, ಅದನ್ನು ನೋಡಿದ ಕೂಡಲೇ ನಮಗೊಂಥರ ಜಿಗುಪ್ಸೆ, ಅಸಹ್ಯ ಬರೋ ಥರ ಇತ್ತು. ಅಷ್ಟು ಒಂಥರ ಕೆಟ್ಟದಾಗಿ ಅದನ್ನು ಮೇಂಟೈನ್ ಮಾಡಿದ್ದಾರೆ, ಬಹಳ ಒಂಥರ ಅಸಹ್ಯವಾಗಿ ಗಲೀಜಾಗಿ ಇಟ್ಕೊಂಡಿದ್ದಾರೆ ಅಂತ ಅಂದಾಗ ದಟ್ ಪ್ಲೇಸ್ ಆರ್ ಅ ಕಂಡೀಷನ್ ಈಸ್ ಕಾಲ್ಡ್ ಆಸ್ ಸ್ಕ್ವಾಲಿಡ್. ಓಕೆ. ಸಮಥಿಂಗ್ ವಿಚ್ ಇಸ್ ವೆರಿ ಡರ್ಟಿ. ಹಾಗಾಗಿ ಡಿಸ್ಆರ್ಡರ್ಲಿ ಅಂದರೆ ಹೇಗಂದರೆ ಹಾಗೆ ಇರುವಂಥದ್ದು.
ಇನ್ಫೀರಿಯರ್ಲಿ ಅಂತಂದರೆ ಬಹಳ ಕೆಳಮಟ್ಟದಲ್ಲಿರುವಂಥದ್ದು, ಬಹಳ ಒಂಥರ ಡರ್ಟಿ ಆಗಿ ಅಂದರೆ ಗಲೀಜಾಗಿ ಇರುವಂಥದ್ದು. ಡ್ರಿಯರಿ ಅಂತಂದರೆ ಟಯರ್ಡ್ ಆಗಿ ಇರುವಂಥದ್ದು. ಹಾಗಾಗಿ ಸ್ಕ್ವಾಲಿಡ್ ಅಂತ ಹೇಳಿದಾಗ ಇಟ್ಸ್ ನಾಟ್ ಡಿಸಾರ್ಡರ್ಲಿ, ಅದು ಒಂದು ಅಂದರೆ ಹೇಗಂದರೆ ಹಾಗಿರೋದು ಕರೆಕ್ಟು, ಬಟ್ ಇನ್ಫೀರಿಯರ್ಲಿ ಬಹಳ ಕೆಳಮಟ್ಟದಲ್ಲಿ ಇರುವಂಥದ್ದು. ಬಟ್ ಇದು ಡರ್ಟಿ ಅನ್ನೋದು ತೀರಾ ಅದು ನೋಡಿದ ಕೂಡಲೇ ನಮಗೆ ಒಂಥರ ವೆನ್ ಇಟ್ ಕ್ರಿಯೇಟ್ ಸಮ್ ಟೈಪ್ ಆಫ್ ಅ ವಾಮಿಟಿಂಗ್ ಸೆನ್ಸೇಷನ್, ದೂರ ಹೋಗ್ಬಿಡಬೇಕು ಅಂತ ಅನ್ಸುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಸ್ಕ್ವಾಲಿಡ್. ಆಲ್ ರೈಟ್, ಸೊ ಇಟ್ ಈಸ್ ಅ ಸ್ಕ್ವಾಲಿಡ್ ಪ್ಲೇಸ್ ಅಂತ ಹೇಳಿದರೆ ಬಹಳ ಡರ್ಟಿ ಆಗಿರುವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಸ್ಕ್ವಾಲಿಡ್. ಫೈನ್. ದೆನ್ ನೆಕ್ಸ್ಟ್ ಒನ್ ರೂತ್ಲೆಸ್. ರೂತ್ ಅಂತ ಹೇಳಿದ್ರೆ ಮರ್ಸಿ, ರೂತ್ಲೆಸ್ ಅಂತ ಹೇಳಿದ್ರೆ ಮರ್ಸಿಲೆಸ್ ಅಂತ ಅಂದ್ರೇನು? ರೂತ್ ಅಂದರೆ ದಯೆ, ಕರುಣೆ ಇರೋವಂಥದ್ದನ್ನು ವಿ ಕಾಲ್ ಇಟ್ ಆಸ್ ರೂತ್ಫುಲ್ನೆಸ್. ಓಕೆ, ಬೀಯಿಂಗ್ ರೂತ್ಫುಲ್ ಅಂತ ಹೇಳಿ. ರೂತ್ಲೆಸ್ ಅಂತ ಅಂದರೆ ಎಲ್ಲಿ ದಯೆ ಇಲ್ವೋ, ಕರುಣೆ ಇಲ್ವೋ, ಸಚ್ ಪೀಪಲ್ ಆರ್ ಕಾಲ್ಡ್ ಆಸ್ ರೂತ್ಲೆಸ್. ಹಾಗಾಗಿ ರೂತ್ಲೆಸ್ ಅಂದರೆ ಸಿಂಪಥೆಟಿಕ್. ಸಿಂಪಥೆಟಿಕ್ ಅಂದರೆ ಕರುಣೆ ಇರೋವಂಥದ್ದು. ಟ್ರೂತ್ ಅಂದರೆ ಸತ್ಯ. ಕೇರ್ಲೆಸ್ ಅಂದರೆ ಬೇಜವಾಬ್ದಾರಿತನ. ದೆನ್ ಮರ್ಸಿಲೆಸ್ ಅಂದರೆ ದಯೆ ಇಲ್ಲದೆ ಇರೋವಂಥದ್ದು. ಸೊ ರೂತ್ಲೆಸ್ ಅಂತ ಅಂದಾಗ ವಿಚ್ ಈಸ್ ದ ರೈಟ್ ಆನ್ಸರ್? ನಾಟ್ ಸಿಂಪಥೆಟಿಕ್, ನಾಟ್ ಟ್ರೂತ್, ನಾಟ್ ಕೇರ್ಲೆಸ್, ಬಟ್ ಮರ್ಸಿಲೆಸ್. ದಯೆ ಇಲ್ಲದೆ ಇರೋನ್ನ ಬೆಟರ್ ವರ್ಡ್ ಆಗಿ ವಿ ಸೇ ಇಟ್ ಈಸ್ ರೂತ್ಲೆಸ್. ಓಕೆ. ದೆನ್ ಡಿಬ್ಯಾಕಲ್. ಡಿಬ್ಯಾಕಲ್ ಅಂತ ಅಂದರೆ ಕಂಪ್ಲೀಟ್ ಆಗಿ ಒಂದು ಫ್ಲಾಪ್ ಶೋ. ಓಕೆ, ಕಂಪ್ಲೀಟ್ ಆಗಿ ಏನೋ ಅಂದ್ಕೊಂಡಿರ್ತೀವಿ, ಅದು ಒಂಥರ ಕೊಲ್ಯಾಪ್ಸ್ ಆಗೋ ಥರ ಬಂದು ನಾಶ ಆಗೋ ಥರ ಬಂತು. ಓಕೆ, ಅಂಥದ್ದನ್ನು ನಾವು ವಿ ಕಾಲ್ ಇಟ್ ಆ್ಯಸ್ ಅ ಡಿಬ್ಯಾಕಲ್. ಕೆಳಗೆ ಇಳಿಯುವಂಥದ್ದು, ಕಂಪ್ಲೀಟಾಗಿ ನಾಶ ಆಗೋವಂಥದ್ದನ್ನು ವಿ ಕಾಲ್ ಇಟ್ ಆ್ಯಸ್ ಅ ಡಿಬ್ಯಾಕಲ್. ಡಿಕ್ಲೈನ್, ಡೌನ್ಫಾಲ್, ಡಿಸ್ಕಂಫಿಚರ್ ಆ್ಯಂಡ್ ಡಿಜೆನರೇಷನ್. ಈಗ ಎಲ್ಲನೂ ಆಲ್ಮೋಸ್ಟ್ ಸಿಮಿಲರ್ ಆಗೇ ಮೀನಿಂಗ್ಸ್ ಇದೆ, ಬಟ್ ವಿ ವಾಂಟ್ ದಿ ರೈಟ್ ಮೀನಿಂಗ್. ಸೊ ಡಿಕ್ಲೈನ್ ಅಂದರೆ ಕೆಳಗೆ ಇಳಿಯುವಂಥದ್ದು, ಡೌನ್ಫಾಲ್ ಅಂದರೆ ಬೀಳೋದು, ಕುಸಿಯುವಂಥದ್ದು, ಡಿಸ್ಕಂಫಿಚರ್ ಅಂದರೆ ಅನ್ಪ್ಲೆಸೆಂಟ್ ಆಗಿ ಅನ್ಕಂಫರ್ಟಬಲ್ ಆಗಿ ಇರುವಂಥದ್ದು, ಡಿಜೆನರೇಷನ್ ಅಂದರೆ ಡಿಕೆ ಆಗುವಂಥದ್ದು, ಕ್ರಮೇಣವಾಗಿ ಕೊಳಕಾಗ್ತಾ ಬರುವಂಥದ್ದು. ಸೊ ಹಾಗಾಗಿ ಡಿಬ್ಯಾಕಲ್ ಅಂತ ಅಂದರೆ ಡೌನ್ಫಾಲ್ ಈಸ್ ದ ರೈಟ್ ಆಪ್ಷನ್, ಬೆಟರ್ than any of these. Okay, debacle means downfall, completely a disaster ಅನ್ನೋ ರೀತಿಯಲ್ಲಿ ಬರುವಂಥದ್ದು. Okay, then next one. See, there are so many new words that you are reading. ಹಾಗೆ ನಿಮ್ಮನ್ನು ಬಿಟ್ಟಿದ್ದಿದ್ರೆ ಯು ಲರ್ನ್ ಫ್ರಮ್ ದ ಡಿಕ್ಷನರಿ ಅಂತ ಹೇಳಿದಾಗ ಐ ಗಿವ್ ಯು ಅ ಡಿಕ್ಷನರಿ, ದೆನ್ ನೋಡಿ ಕಲೀರಿ ಅಂತ ಹೇಳಿದ್ರೆ ಐ ಮೇ ಟೆಲ್ ಯು ದಿನಕ್ಕೊಂದು ಪದ ಕಲೀರಿ ಅಂತ ಹೇಳಿ. ಯಾವ ಪದ ಕಲಿತೀರಾ ಆ್ಯಂಡ್ ನಿಮ್ಮ ನ್ಯಾಚುರಲ್ ಇಂಟ್ರೆಸ್ಟಿಂದ ನೀವು ಕಲಿಯೋದು ನಂಬಕ್ಕಾಗಲ್ಲ, ಇಸ್ಂಟ್ ಇಟ್? ಸಮ್ ಆಫ್ ಯು ವಿಲ್ ಬಿ ಇಂಟ್ರೆಸ್ಟೆಡ್, ಓಕೆ ನಾನು ಕಲಿತೀನಿ ಅನ್ನೋರು ಬಹಳ ಕಡಿಮೆ ಇರೋವಂಥವ್ರು. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ, ನಾವು ಕೆಲವೊಂದು ಪದಗಳನ್ನು ಆಯ್ಕೆ ಮಾಡಿಕೊಂಡು ಆ್ಯಂಡ್ ದಟ್ಟು ವಿಚ್ ಕ್ಯಾನ್ ಬಿ ಯೂಸ್ಡ್ ರೆಗ್ಯುಲರ್ಲಿ. ಇದೇನು ಯಾವಾಗಲೂ ಬಳಸೋವಂಥದ್ದು ಅಲ್ಲ. ಜನರಲ್ ಕಾನ್ವರ್ಸೇಷನಲ್ಲಿ, ಇನ್ ಯೋರ್ ನ್ಯಾಚುರಲ್ ಕಾನ್ವರ್ಸೇಷನ್ ಯು ಕ್ಯಾನ್ ಇಂಪ್ಲಿಮೆಂಟ್ ಆಲ್ ದೀಸ್ ವರ್ಡ್ಸ್. ಆಲ್ ರೈಟ್, ಸೊ ಹಾಗಾಗಿ ನೀವು ಇದನ್ನೆಲ್ಲ ಹಾಕಿದಾಗ, ಇಂಥ ಒಳ್ಳೆ ಪದಗಳನ್ನ ಹಾಕಿದಾಗ ನಮ್ಗೆ ಇಂಗ್ಲೀಷ್ ಬರಲ್ಲ ಅಂತ ಯಾರು ಹೇಳ್ತಾರೆ? ಸೊ ಇವನ್ ಗ್ರಾಮ್ಯಾಟಿಕಲಿ ಆಗಿ ಸ್ವಲ್ಪ ತಪ್ಪಿದ್ರೂ ಸಹ ಅಟ್ಲೀಸ್ಟ್ ಯು ನೋ ಇಂಥ ಒಳ್ಳೆ ಪದಗಳು ನಿಮಗೆ ಗೊತ್ತಿದೆ ಅಲ್ವಾ ಅಂತ ಹೇಳಿ ಜನ ಮೆಚ್ಕೊಳ್ತಾರೆ, ಇಸ್ಂಟ್ ಇಟ್? ಆ್ಯಂಡ್ ಯು ಆಲ್ಸೋ ವಿಲ್ ಬಿ ಕಾನ್ಫಿಡೆಂಟ್. ಬರೀ ಈಸು ವಾಸು ಗೊತ್ತು ನನಗೆ ಅನ್ನೋದಕ್ಕಿಂತ ಇಂಥ ಒಂದು ನೈಸ್ ವರ್ಡ್ಸ್ ಇಫ್ ಯು ಹ್ಯಾವ್ ಸಮ್ ನಾಲೆಡ್ಜ್ ಅಂತ ಹೇಳಿದ್ರೆ ಸರ್ಟನ್ಲಿ ಅದು ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಇರೋ ಥರ. ಹಾಗಾಗಿ ಪ್ಲೀಸ್ ಲರ್ನ್ ದೀಸ್ ವರ್ಡ್ಸ್. ನೆಕ್ಸ್ಟ್ ಒನ್, ಫಸಾಡ್. ಓಕೆ, ಅದು ಸಿ ಇರ್ಬೋದು, ಬಟ್ ಫಸಾಡ್ ಅಂತ ಹೇಳಿ ಅಂದರೆ ಎಕ್ಸ್ಟರ್ನಲ್ ಅಪಿಯರೆನ್ಸ್, ಎಕ್ಸ್ಟರ್ನಲ್ ಲುಕ್, ಔಟ್ವರ್ಡ್ ಲುಕ್. ಆ್ಯಕ್ಚುಲಿ ಇದು ಫಸಾಡ್ ಅಂತ ಹೇಳಿದ್ರೆ ಬಿಲ್ಡಿಂಗಿನ ಬಾಹ್ಯದಲ್ಲಿ ಒಂದು ಏನಾದರೂ ಸ್ಟೋನ್ ಕ್ಲಾಡಿಂಗು, ಪೇಂಟು ಅಥವಾ ಏನಾದರೂ ವಾಲ್ ಪೇಂಟಿಂಗ್ ಏನಾದರೂ ಮಾಡಿದಾಗ ಅದು ಔಟರ್ ಲುಕ್ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಆ ಫಸಾಡ್ ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ಅಪಿಯರೆನ್ಸ್ ಅಂತ ಅರ್ಥ ಬಿಲ್ಡಿಂಗಿಗೆ ಸಾಧಾರಣವಾಗಿ, ಬಟ್ ಈವನ್ ಫಾರ್ ಪೀಪಲ್ ಇಟ್ ಕ್ಯಾನ್ ಬಿ ಯೂಸ್ಡ್. ಸೊ ಫ್ರಂಟ್ ಆಫ್ ಅ ಬಿಲ್ಡಿಂಗಿನ ಮುಂಭಾಗ. ಹಾಟಿನೆಸ್ ಅಂತ ಹೇಳಿದ್ರೆ ಅಹಂಕಾರದಿಂದ ಇರುವಂಥದ್ದು, ಏನೋ ಒಂಥರ ನಿರ್ಲಕ್ಷ್ಯ, ಎಲ್ಲ ಗೊತ್ತು ಅನ್ನೋ ರೀತಿಯಲ್ಲಿ. ಇಟ್ ಈಸ್ ಕಾಲ್ಡ್ ಆಸ್ ಬೀಯಿಂಗ್ ಹಾಟಿ. ಓಕೆ, ದೆನ್ ಹಿಪಾಕ್ರೆಸಿ ಅಂದರೆ ಡಬಲ್ ಸ್ಟ್ಯಾಂಡರ್ಡ್ಸ್, ಹೇಳಿದ್ದೊಂದು ಮಾಡೋದನ್ನು ವಿ ಕಾಲ್ ದಟ್ ಆಸ್ ಹಿಪಾಕ್ರೆಸಿ. ಆ್ಯಂಡ್ ಕಾಂಪ್ಲೆಕ್ಸಿಟಿ ಅಂತಂದರೆ ಬಹಳ ಒಂಥರ ಕಾಂಪ್ಲೆಕ್ಸ್ ಆಗಿ ಇರುವಂಥದ್ದು, ಬಹಳ ಕ್ಲಿಷ್ಟಕರವಾಗಿ ಇರುವಂಥದ್ದು. ಹಾಗಾಗಿ ಫಸಾಡ್ ಅಂತ ಹೇಳಿದ್ರೆ ಹೊರನೋಟ ಅಂತ ಹೇಳಿದಾಗ
ಇಟ್ ಈಸ್ ದ ಫ್ರಂಟ್ ಆಫ್ ಅ ಬಿಲ್ಡಿಂಗ್ ಆರ್ ದ ಫ್ರಂಟ್ ಆಫ್ ದ, ಅಂದರೆ ನಮ್ಮನ್ನು ತಗೊಂಡಾಗ ದ ಫಸಾಡ್ ಅಂದರೆ ಇಟ್ ಈಸ್ ದ ಫೇಸ್ ಅಲ್ವಾ. ಮುಖಕ್ಕೆ ನಾವು ಯಾರನ್ನು ನೋಡುವಾಗ ಏನು ನಮ್ಮ ಕಾಣೋದು ಮೇನ್ ಆಗಿ ನಮ್ಮ ಮುಖ, ಇಸಂಟ್ ಇಟ್? ಸೊ ದಟ್ ಮೀನ್ಸ್ ದ ಫಸಾಡ್ ಅಂತ ಹೇಳಿದಾಗ ಹೊರಗಿನ ಒಂದು ಅಪಿಯರೆನ್ಸ್, ದಟ್ ಈಸ್ ಕಾಲ್ಡ್ ಆಸ್ ಎ ಫಸಾಡ್. ಹಾಟಿನೆಸ್, ಇಟ್ ಈಸ್ ಈಗೋಯಿಸಮ್, ಇಟ್ ಈಸ್ ಒಂಥರ ಆರೋಗೆನ್ಸ್, ಅದೆಲ್ಲ ಬಂದಿರೋವಂಥದ್ದು, ಹಾಗಾಗಿ ಅದು ಮ್ಯಾಚ್ ಆಗೋದಿಲ್ಲ. ಸೊ ಇಟ್ ಈಸ್ ಫ್ರಂಟ್ ಆಫ್ ಅ ಬಿಲ್ಡಿಂಗ್. ದೆನ್ ಕಂಜೀನಿಯಲ್ ಅಂದರೆ ಬಹಳ ಫ್ರೆಂಡ್ಲಿ ಆಗಿರೋವಂಥದ್ದು, ಎಲ್ಲಿ ಯಾರ ಜೊತೆ ಅಥವಾ ಎಲ್ಲಿ ಹೋದರೂ ನಮಗೆ ಒಂಥರ ಕಂಫರ್ಟಬಲ್ ಆಗಿ ಫೀಲ್ ಆಗುವಂಥದ್ದು, ಖುಷಿಯಾಗಿ ಇರೋವಂಥದ್ದು, ಆರಾಮಾಗಿ ಇರಬಹುದು, ಏನೋ ಒಂಥರ ಚಡಪಡಿಕೆ, ಯು ಡೋಂಟ್ ಫೀಲ್ ದ ಡಿಸ್ಕಂಫಿಚರ್, ಆಲ್ ರೈಟ್. ಸೊ ಹಾಗಾಗಿ ಕಂಜೀನಿಯಲ್ ಮೀನ್ಸ್ ವೇರ್ ಯು ಆರ್ ಫೀಲಿಂಗ್ ಫ್ರೆಂಡ್ಲಿ, ದೆನ್ ಪ್ಲೆಸೆಂಟ್ ಆ್ಯಂಡ್ ಕಂಫರ್ಟೇಬಲ್. ಹಾಗಾಗಿ ಕಂಪಲ್ಸರಿ ಅಂದರೆ ಬಲವಂತವಾಗಿರುವಂಥದ್ದು, ಕಂಫರ್ಟೇಬಲ್ ಆರಾಮಾಗಿರುವಂಥದ್ದು, ಅಫಿಷಿಯಲ್ ಅಂತ ಹೇಳಿದಾಗ ಬಹಳ ಎಷ್ಟು ಬೇಕೋ ಅಷ್ಟು ಗಂಭೀರವಾಗಿರುವಂಥದ್ದು, ಕಮರ್ಷಿಯಲ್ ಅಂತ ಹೇಳಿದ್ರೆ ವ್ಯಾವಹಾರಿಕವಾಗಿ ಇರುವಂಥದ್ದು. ಸೊ ಕಂಜೀನಿಯಲ್ ಅಟ್ಮಾಸ್ಫಿಯರ್, ನಮ್ಮ ಆಫೀಸಲ್ಲಿ ಒಂದು ಕಂಜೀನಿಯಲ್ ಅಟ್ಮಾಸ್ಫಿಯರ್ ಇದೆ ಅಂದರೆ ವೆರಿ ಪ್ಲೆಸೆಂಟ್, ವೆರಿ ಅಮಿಕೇಬಲ್, ವೆರಿ ಫ್ರೆಂಡ್ಲಿ ಆ್ಯಂಡ್ ಕಂಫರ್ಟೇಬಲ್ ಅಟ್ಮಾಸ್ಫಿಯರ್ ಇದೆ ಅಂತ ಹೇಳಿದ್ರೆ ಇಟ್ ಈಸ್ ಕಂಜೀನಿಯಲ್, ಫ್ರೆಂಡ್ಲಿ ಆಗಿರುವಂಥದ್ದು. ಸೊ ಕಂಫರ್ಟೇಬಲ್ ಈಸ್ ದ ರೈಟ್ ಆನ್ಸರ್. ಓಕೆ, ದೆನ್ ನೆಕ್ಸ್ಟ್ ಒನ್. ಇಂಪೆಡಿಮೆಂಟ್ ಅಂದರೆ ಒಂದು ತೊಡಕು. ನಾನೇನೋ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಬಟ್ ದೇರ್ ಆರ್ ಸೋ ಮೆನಿ ಹರ್ಡಲ್ಸ್ ಇನ್ ದ ವೇ ಅಂತ ಹೇಳಿದಾಗ ನಾನು ಏನೋ ಗುರಿ ಮುಟ್ಟಬೇಕು, ಬಟ್ ಆ ಪ್ರಾಸೆಸ್ಸಲ್ಲಿ ದೇರ್ ಆರ್ ಸೋ ಮೆನಿ ಇಂಪೆಡಿಮೆಂಟ್ಸ್ ಅಂತ ಹೇಳಿದಾಗ ಒಂದಾದ್ಮೇಲೆ ಅಡಚಣೆಗಳು, ತೊಡಕುಗಳು, ಡಿಫಿಕಲ್ಟೀಸ್, ಹಾರ್ಡ್ಶಿಪ್ಸ್ ಇದೆಲ್ಲ ಬಂದಾಗ ದೇ ಆರ್ ಕಾಲ್ಡ್ ಆ್ಯಸ್ ಇಂಪೆಡಿಮೆಂಟ್ಸ್. ನನ್ನನ್ನು ಗುರಿ ಮುಟ್ಟೋದಕ್ಕೆ ತಲುಪದೇ ಇರೋ ರೀತಿಯಲ್ಲಿ ಮಾಡ್ತಾ ಇರುವಂತಹ ಆಬ್ಸ್ಟ್ಯಾಕಲ್ಸನ್ನು ವಿ ಕಾಲ್ ಇಟ್ ಆ್ಯಸ್ ಇಂಪೆಡಿಮೆಂಟ್. ಸೊ ಟು ಇನ್ಸಲ್ಟ್, ಅವಮಾನ ಮಾಡೋದಾ, ಇನ್ಸಲ್ಟ್ ಮೀನ್ಸ್ ಟು ಹ್ಯುಮಿಲಿಯೇಟ್ ಅ ಪರ್ಸನ್. ಸಪ್ಲಿಮೆಂಟ್ ಅಂತ ಹೇಳಿದ್ರೆ ಅಡಿಷನಲ್, ಎಕ್ಸ್ಟ್ರಾ. ಪೀಸ್ ಅಂತಂದರೆ ಶಾಂತಿ. ದೆನ್ ಆಬ್ಸ್ಟಕಲ್ ಅಂತ ಹೇಳಿದ್ರೆ ಹಾರ್ಡ್ಶಿಪ್ ಅಥವಾ ತೊಂದರೆಗಳು. ಹಾಗಾಗಿ ಇಂಪೆಡಿಮೆಂಟ್ ಅಂತ ಹೇಳಿದ್ರೆ ಇನ್ಸಲ್ಟ್ ಅಲ್ಲ, ಸಪ್ಲಿಮೆಂಟ್ ಅಲ್ಲ, ಪೀಸ್ ಅಲ್ಲ, ಬಟ್ ಆಬ್ಸ್ಟ್ಯಾಕಲ್. ಓಕೆ, ನಡೆಯೋ ದಾರಿಯಲ್ಲಿ ಇಫ್ ಯು ಹ್ಯಾವ್ ಗಾಟ್ ಮೆನಿ ಆಬ್ಸ್ಟ್ಯಾಕಲ್ಸ್ ಆರ್ ಇಂಪೆಡಿಮೆಂಟ್ಸ್ ಅಂತ ಹೇಳಿದ್ರೆ ಅದನ್ನು ನಾವು ತೊಡಕುಗಳು ಅಂತ ಹೇಳ್ತೇವೆ. ನೆಕ್ಸ್ಟ್ ಒನ್, ಫಾಸ್ಟರಿಂಗ್ ಅಂದರೆ ಬೆಳೆಸೋದು. ಓಕೆ, ಫಾಸ್ಟರಿಂಗ್ ಅಂತ ಹೇಳಿದ್ರೆ ಟು ಫಾಸ್ಟರ್, ಅದು ಮರ ಗಿಡಗಳನ್ನ ಇರ್ಬೋದು ಅಥವಾ ವ್ಯಕ್ತಿಗಳನ್ನ ಇರ್ಬೋದು, ಸಂಸ್ಥೆಗಳನ್ನ ಇರ್ಬೋದು. ಸೊ ನೋಡ್ಕೊಳ್ಳೋಂಥದ್ದು, ಅದನ್ನು ಬೆಳವಣಿಗೆ ಮಾಡೋವಂಥದ್ದು, ಅದನ್ನು ಜವಾಬ್ದಾರಿಯಿಂದ ಅದ್ರ ಬಗ್ಗೆ ಕೇರ್ ತಗೊಂಡು ಅದನ್ನು ನರಿಷ್ ಮಾಡೋದು, ನರ್ಚರ್ ಮಾಡೋದು, ದಟ್ ಈಸ್ ಕಾಲ್ಡ್ ಆ್ಯಸ್ ಫಾಸ್ಟರಿಂಗ್. ನಾವು ವಿಚ್ ಆರ್ ದಿ ಆಪ್ಷನ್ಸ್? ಸೇಫ್ ಗಾರ್ಡಿಂಗ್ ಮೀನ್ಸ್ ಟು ಪ್ರೊಟೆಕ್ಟ್, ಅದನ್ನು ಗಾರ್ಡ್ ಮಾಡೋವಂಥದ್ದು. ನರ್ಚರಿಂಗ್ ಅಂತ ಹೇಳಿದ್ರೆ ಅದನ್ನು ನೀರು ಗೀರು ಅಥವಾ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡಿ ಬೆಳೆಸೋವಂಥದ್ದು, ನರ್ಚರಿಂಗ್. ನೆಗ್ಲೆಕ್ಟಿಂಗ್ ಅಂದರೆ ನಿರ್ಲಕ್ಷ್ಯ ಮಾಡೋವಂಥದ್ದು. ಆ್ಯಂಡ್ ದೆನ್ ಇಗ್ನೋರಿಂಗ್ ಅಂತ ಅಂದರು, ಅದನ್ನು ನೆಗ್ಲೆಕ್ಟ್ ಆ್ಯಂಡ್ ಇಗ್ನೋರ್, ಅದನ್ನು ನೋಡಿಯೂ ನೋಡದೇ ಇರೋ ಥರ ಇರೋವಂಥದ್ದು ಇಗ್ನೋರ್. ಓಕೆ, ಸೊ ವಿಚ್ ಈಸ್ ಅ ಬೆಟರ್ ವರ್ಡ್ ಫಾರ್ ಫಾಸ್ಟರಿಂಗ್? ನರ್ಚರಿಂಗ್ ಅಂದ್ರೇನು? ಒಂದು ಗಿಡ ಇರಲಿ, ಒಂದು ಮಗು ಇರಲಿ, ಅದನ್ನು ನರ್ಚರ್ ಮಾಡಬೇಕು ಅಂತ ಹೇಳಿದ್ರೆ ವಾಟ್ ಎವರ್ ದೇ ನೀಡ್ ಯು ಹ್ಯಾವ್ ಟು ಪ್ರೊವೈಡ್ ಇಟ್ ಫಾರ್ ದೆಮ್ ಆ್ಯಂಡ್ ಸಿ ದಟ್ ದೇ ಗ್ರೋ, ಓಕೆ, ಇನ್ ಅ ಹೆಲ್ದಿ ಮ್ಯಾನರ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಫಾಸ್ಟರಿಂಗ್. ಒಂದು ಬೆಳೆಸುವಂತಹ ಮನಸ್ಥಿತಿ ನಮ್ಮಲ್ಲಿತ್ತು ಅಂತ ಅಂದರೆ ಇಟ್ ಈಸ್ ಕಾಲ್ಡ್ ಆಸ್ ಅ ನರ್ಚರಿಂಗ್ ಸ್ಪಿರಿಟ್, ಫಾಸ್ಟರಿಂಗ್ ಸ್ಪಿರಿಟ್ ಅಂತ ಹೇಳ್ತೇವೆ. ಆಲ್ ರೈಟ್. ದೆನ್ ಫ್ರೂಗಲ್ ಅಂತ ಹೇಳಿದ್ರೆ ಬಹಳ ಸಿಂಪಲ್ ಆಗಿ ಎಷ್ಟು ಬೇಕೋ ಅಷ್ಟು. ಈಗ ಸಪೋಸ್ ವಿ ಹ್ಯಾವ್ ಟು ಈಟ್ ಫುಡ್ ಅಂತ ಹೇಳಿದ್ರೆ ಒಂದು ಸ್ವಲ್ಪ ತಿಂದರೂ ಬದುಕ್ತೀವಿ, ಇಷ್ಟು ತಿಂದರೆ ಬದುಕ್ತೀವಿ ಬಟ್ ಬೇಗ ಸಾಯ್ತೀವಿ. ಆಲ್ ರೈಟ್. ಬಟ್ ಫ್ರೂಗಲ್ ಅಂತಂದರೆ ವಿಚ್ ಈಸ್ ಮಿನಿಮಮ್ ಎಕ್ಸಿಸ್ಟೆನ್ಸ್. ಆಲ್ ರೈಟ್. ವೆರಿ ಎಕನಾಮಿಕಲ್, ವೆರಿ ಸಿಂಪಲ್, ಎಷ್ಟು ಬೇಕೋ ಅಷ್ಟು ಸಬ್ಸಿಸ್ಟೆನ್ಸ್ ಲೆವೆಲಲ್ಲಿ ಇರೋವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಫ್ರೂಗಲ್. ಬಡತನ ಅಲ್ಲ, ಬಟ್ ಎಕನಾಮಿಕಲ್ ಆಗಿ ಇರೋವಂಥದ್ದು. ನಾಟ್ ಪುವರ್ ಬಟ್ ಫ್ರೂಗಲ್. ಓಕೆ, ಸೊ ಇದು ಬೈ ಚಾಯ್ಸ್. ನಾನು ಫ್ರೂಗಲ್ ಆಗಿ ಇರಬೇಕು, ನಾನು ಸಿಂಪಲ್ ಆಗಿ ಇರಬೇಕು ದೋ ಅಂದರೆ ನಾನು ಅದನ್ನು ಪ್ರೊವೈಡ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದ್ರೂ ಸಹ ಬೇಡ, ಲೆಟ್ ಮಿ ಬಿ ಸಿಂಪಲ್ ಅಂತ ಹೇಳಿದಾಗ ದಟ್ ಈಸ್ ಕಾಲ್ಡ್ ಆ್ಯಸ್ ಫ್ರೂಗ್ಯಾಲಿಟಿ, ಬೀಯಿಂಗ್ ಫ್ರೂಗಲ್. ಓಕೆ, ಸೊ ಎಕ್ಸ್ಪ್ಲೋರ್ ಅಂದರೆ ಆವಿಷ್ಕಾರ ಮಾಡೋವಂಥದ್ದು. ಟು ವಿಸ್ಪರ್ ಅಂತ ಹೇಳಿದ್ರೆ ಒಬ್ರಿಗೆ ಪಿಸು ಮಾತಲ್ಲಿ ಕಿವಿ ಮಾತು ಹೇಳೋವಂಥದ್ದು. ಇಕನಾಮಿಕಲ್ ಅಂತ ಹೇಳಿದ್ರೆ ಬಹಳ ಸಿಂಪಲ್ ಆಗಿ ಎಷ್ಟು ಬೇಕೋ ಅಷ್ಟು, ತುಂಬ ಒಂದು ಶೋ ಆಫ್ ಇಲ್ಲದೆ ಸಿಂಪಲ್ ಆಗಿ ಇರುವಂಥದ್ದು. ಇನ್ವೆನ್ಷನ್ ಅಂತ ಹೇಳಿದ್ರೆ ಕ್ರಿಯೇಟ್ ಮಾಡೋವಂಥದ್ದು, ಯಾವುದನ್ನಾದರೂ ಒಂದು ಕಂಡು ಹಿಡಿಯೋದನ್ನು ವಿ ಕಾಲ್ ಇಟ್ ಆಸ್ ಇನ್ವೆನ್ಷನ್. ನೋ ವಿಚ್ ಈಸ್ ದ ರೈಟ್ ಆಪ್ಷನ್? ನಾಟ್ ಎಕ್ಸ್ಪ್ಲೋರ್, ನಾಟ್ ವಿಸ್ಪರಿಂಗ್, ಬಟ್
economical and not invention. So economical ಆಗಿ ಇರುವಂಥದ್ದು ಬಡತನ ಅಲ್ಲ. It's not poverty, but being economical. That means let me not waste anything. Wastage illade ಬೇಕಾಗಿರೋದನ್ನು ನಾವು ಮಾಡಿಕೊಂಡಾಗ that is called as frugality or being frugal. ಓಕೆನಾ? ಹಾಂ, ಸೊ ನಾವು ಇಷ್ಟು ನಾವು ಮಾಡ್ತಾ ಬಂದಿದ್ದೀವಿ. ವಾಟ್ ಐ ಫೀಲ್ ಇಸ್ ದ್ಯಾಟ್ ಯು ಹ್ಯಾವ್ ಟು, ಇವಾಗ ನಿಮಗೆ ಕೆಲವರು ಸಜೆಷನ್ಸ್ ಕೊಟ್ಟಿದ್ದಾರೆ, ವೈ ಡೋಂಟ್ ವಿ ಟೇಕ್ ಸಮ್ ಎಕ್ಸಸೈಸಸ್ ಅಂತ ಹೇಳಿ ನಿಮಗೆ ಹೋಮ್ ವರ್ಕ್ ಎಲ್ಲ ಕೊಟ್ಟಾಗ ಮೇ ಬಿ ನಿಮಗೆ ಅದೊಂದು ಟಾಸ್ಕ್ ಎಲ್ಲ ಕೊಟ್ಟಾಗ ಒಂದು ಜವಾಬ್ದಾರಿ ಬರುತ್ತೆ ಅಂತ ಹೇಳಿ. ಹಾಗಾಗಿ ಯು ಡೂ ಒನ್ ಥಿಂಗ್, ನೀವು ಒಂದು ಸ್ವಲ್ಪ ನಾಳೆ ನಾನು ವಿಲ್ ಹ್ಯಾವ್ ಒನ್ ಕ್ಲಾಸ್, ಲೆಟ್ ಮೀ ಗಿವ್ ಯು ಅ ಸಿರೀಸ್ ಆಫ್ ವರ್ಡ್ಸ್ ಫಾರ್ ವಿಚ್ ಯು ಹ್ಯಾವ್ ಟು ಫೈಂಡ್ ಔಟ್ ಸಮ್, ಮೇ ಬಿ ಐ ವಿಲ್ ಗಿವ್ ಯು ಸೆಟ್ ಆಫ್ ವರ್ಡ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಅದಕ್ಕೆಲ್ಲನೂ ಸಹ ನೀವು ಅದನ್ನು ಆನ್ಸರ್ಸ್ ಎಲ್ಲ ಕಂಡು ಹಿಡ್ಕೊಂಡು ಮೇ ಬಿ ಇನ್ ಅ ಡೇ ಆರ್ ಟು ಯು ಕ್ಯಾನ್ ಪೋಸ್ಟ್ ಯುವರ್ ಕಮೆಂಟ್ಸ್ ಇನ್ ದಟ್ ವಿಡಿಯೋ. ಆಲ್ ರೈಟ್. ಸೊ ಬಿಕಾಸ್ ಬೇಸ್ಡ್ ಆನ್ ಯುವರ್ ರಿಕ್ವೆಸ್ಟ್ ಐ ಥಾಟ್ ದಟ್ ಈಸ್ ಆಲ್ಸೋ ವೆರಿ ಗುಡ್ ಸಜೆಷನ್ ದಟ್ ಯು ಹ್ಯಾವ್ ಗಿವನ್. ನಾವು ಬರೀ ಹೇಳ್ಕೊಡ್ತಾನೆ ಇದ್ದಾಗ ನೀವು ಯಾವಾಗ ಕಲಿಯೋದು ಅಂತ ಆಗತ್ತೆ ಅಲ್ವಾ. ಸೊ ಇವತ್ತು ನಾನು ವಿತ್ ಕ್ವೆಶ್ಚನ್ ಆ್ಯಂಡ್ ಆನ್ಸರ್, ಆ ಚಾಯ್ಸ್ ಆನ್ಸರು ಸಹ ಮಾಡಿದ್ದೀನಿ. ಬಟ್ ನೆಕ್ಸ್ಟ್ ನಾನೊಂದು ಸ್ಲೈಡ್ ಮಾಡ್ಕೊಂಡ್ಬರ್ತೀನಿ, ಒಂದು PPT ಮಾಡ್ಕೊಂಡು ಬಂದು ನಿಮಗೆ ಆ ಪದಗಳನ್ನು ಕೊಡ್ತೀನಿ. ಆಲ್ ರೈಟ್. ಸೊ ಆ ಪದಗಳಿಗೆ ಯು ಜಸ್ಟ್ ಫೈಂಡ್ ಔಟ್ ದಿ ರೈಟ್ ಮೀನಿಂಗ್, ಅಥವಾ ಆಪ್ಷನ್ಸ್ ಇತ್ತು ಅಂತ ಹೇಳಿದ್ರೆ ರೈಟ್ ಆಪ್ಷನನ್ನು ನನಗೆ ಆ ಕಮೆಂಟ್ಸಲ್ಲಿ ಆನ್ಸರ್ನ ಕೊಡ್ತಾ ಹೋಗಿ. ಆವಾಗ ಏನಾಗುತ್ತೆ, ನೀವು ಕಮೆಂಟ್ಸ್ನ ನೋಡಿಕೊಂಡಾಗ ಯಾವುದು ಸರಿ ಯಾವ್ದು ತಪ್ಪು ಅಂತ ನಿಮ್ಮಲ್ಲೇ ಒಂದು ಚರ್ಚೆ ಬರುತ್ತೆ. ಆಲ್ ರೈಟ್. ಸೊ ಆ ಥರ ಒಂದು ಎಕ್ಸಸೈಸನ್ನು ಬೇಕಾದರೆ ವಿ ಕ್ಯಾನ್ ಸ್ಟಾರ್ಟ್ ಇಟ್ ಆಫ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಸಜೆಷನ್ ಹೂಎವರ್ ಹ್ಯಾಸ್ ಗಿವನ್ ದಟ್ ಒನ್. ಸೊ ವಿ ಆರ್ ಸರ್ಟನ್ಲಿ ಟೇಕಿಂಗ್ ಇಟ್ ಆ್ಯಂಡ್ ವಿ ವಿಲ್ ಇಂಪ್ಲಿಮೆಂಟ್ ಇಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಆಲ್ ರೈಟ್. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು.